ವೇದ ವಾಕ್ಯಗಳೆಲ್ಲ ಮೋಹನಿಂಕರುಗಳಲ್ಲಿ ಬೋಧಿಸುವ ಜನರ ಭೇದ ಮತಿ ತಿಳಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನು, ಸಾಧು ನಿಜ ಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋಣದ ಮುಳರಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನಪ್ಪೆ, ಸಿದ್ಧರುಡರಿಗೆ ನತನಪ್ಪೆ. ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳೋ ತನಕ ಬಾಳ ಕೂಗುತ್ತ ಸಿಪ್ಪವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಧ್ಯಾನಮೂಲೋ ಗುರುರ್ಮೂರ್ತಿ ಪೂಜಮೂಲೋ ಗುರುರ್ಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ಕನ್ನಡದಲ್ಲಿ ಅನುವಾದ ಮಾಡಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 3ನೆಯ ಸಂಧಿ 1ನೆಯ ಸೂತ್ರ ಅಭಿಪ್ರಾಯವನ್ನು ನಾವು ನೀವು ಅವಲೋಕನ ಮಾಡುವಂಥ ಅತ್ಯಂತ ಅದ್ಭುತವಾದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಹಿಂದಿನ 2 ಸಂಧಿಯ ಅಭಿಪ್ರಾಯವನ್ನು ಕೇಳಿದಂಥ ಮೈತ್ರಾದೇವಿ ತನ್ನ ಮನದಲ್ಲಿ ಉತ್ಪತ್ತಿಯಾದಂಥ ಸಂಶಯಗಳನ್ನು ತನ್ನ ಗುರುಗಳಾದ ಪತಿಯಾದ ಯಜ್ಞವಲ್ಕ್ಯ ಮಹರ್ಷಿಯ ಮುಂದೆ ಬೆಸಗೊಂಡಳು. ಅಂದರೆ ಪ್ರಾರ್ಥನೆಯೊಂದಿಗೆ ಬೇಡಿಕೊಂಡಾಗ ಆ ಎಲ್ಲ ಪ್ರಶ್ನೆಗಳ ಸಂಶಯಗಳನ್ನು ತಮ್ಮ ಮನದೋಳು ಗುಪ್ತವಾಗಿ ಇಟ್ಟುಕೊಂಡಂಥ ಋಷಿಗಳು ಸವಿಸ್ತಾರವಾಗಿ ಆಕೆಗೆ ಹಿಂದೆ 2 ಸಂಧಿಯ ಪರ್ಯಂತರವಾಗಿ ಬಂದಂಥ ಸಂಶಯಗಳಿಗೆ ಮಾತ್ರ ಇಲ್ಲಿ ಉತ್ತರವನ್ನು ಹೇಳ್ತಾ ಸಂಧಿಯನ್ನು ಪ್ರಾರಂಭ ಮಾಡ್ತಾರೆ. ಇಲ್ಲಿ
ಭ್ರಾಂತಿ ಹೇಗೆ ಆಯಿತು, ಆಗಬಾರದಾಗಿತ್ತು? ಕಾರಣ ಏನಂದ್ರೆ ದ್ವೈತದಲ್ಲಿ ಭ್ರಾಂತಿ ಉಂಟು, ಅದ್ವೈತದಲ್ಲಿ ಭ್ರಾಂತಿ ತೋರ್ಲಿಕ್ಕೆ ಕಾರಣ ಏನು ಅದು ನನಗೆ ತಿಳಿಸಿ ಅಂತ ಕೇಳಿಕೊಂಡಾಗ ಸೂತ್ರದಲ್ಲಿ ಅಭಿಪ್ರಾಯವನ್ನು ಹೇಳಿದರು ಋಷಿಗಳು. ಭ್ರಾಂತಿಗೆ ಲಕ್ಷಣ ಉಂಟೆ ಪರೀಕ್ಷಿಸೆ ಕಾಂತೆ, ಕೇಳು ಅಂತಾದೊಡೆ ಅಹುದಲ್ತೆ ಅಂತ ಸೂತ್ರವನ್ನ ಹೇಳಿದರು, ನಿನ್ನೆ ಹೇಳ್ಯಾರ. ಅದಂತೆ ಇವತ್ತು ನಾಲ್ಕೇ ನುಡಿಗೆ ಏನ್ ಹೇಳ್ತಾರ ಅಂದ್ರೆ, ನೋಡೋ ಮೈತ್ರಾದೇವಿ, ಇಲ್ಲಿಯವರೆಗೆ ಶಾಸ್ತ್ರ ಸರಿಯಾಗಿ ಕೇಳಿದವರಿಗೆ ಅರ್ಥ ಆಗ್ತದ. ಅದೇನಂದ್ರೆ, ಇಲ್ಲಿಯವರೆಗೆ ಕೇಳಿದ್ದು ಯಾವುದು ಅಂದ್ರೆ ಇದು ಸುಜ್ಞಾನ ನಿರ್ಯೋಗ ಅಂತ. ಸುಜ್ಞಾನ ಬರೇ ಜ್ಞಾನ ಅಲ್ಲ, ಸುಜ್ಞಾನ. ಅದನ್ನು ತಿಳಿಯಲಿಕ್ಕೆ ಸಹಕಾರಿಯಾದಂಥ ಆತ್ಮನಲ್ಲಿ ಆರೋಪಿತಗಳಾದ ಭ್ರಾಂತಿ ಮೊದಲಾದವುಗಳನ್ನು ಕಳಿಲಿಕ್ಕೊಂಟಾರ. ಅದನ್ನು ತೆಗಿಲಿಕ್ಕೆ ಭ್ರಾಂತಿ ಯಾಕಾಯ್ತಲ್ಲ ನಿಮ್ಗೆ? ಯಾಕ ಅದನ್ನ ತಿಳಿಲಿಲ್ಲ ಅಂದ್ರೆ ಇದನ್ನ ಹೇಳಬೇಕಂತ ಅರ್ಥ ಆಯ್ತು. ಅದು ತಿಳಿದ್ರೆ ಪರಮ ಅನುಭವಗೋದೆ ಇಲ್ಲಿಗೆ ಮಂಗಲ ಆಯ್ತು, ಮುಗಿದೋಯ್ತು. ಇಲ್ಲಿಗೆ ತಿಳಿಲಿಲ್ಲ ಹೇಳಬೇಕಲ್ಲ. ಹಾಗಾಗಿ ಅದು ವರ ಸುಜ್ಞಾನ ನಿರ್ಯೋಗವದು ತಿಳಿಯದೆಡೆ ಈಗಲೇ ಅದಕ್ಕೆ ಕಾರಣವಾಗಿ ಸದಮಳ ಆತ್ಮಕನಳು ಆರೋಪಿತವೆನಿಸಿ ಸರ್ವವಿಧನು ನಿವರ್ತಿಪನು ಎಲೆ ಕೇಳು ಅಂದ್ರು. ಅಂದ್ರೆ ಅರ್ಥ, ಹಿಂದೆ ಹೇಳಿದ್ದು ಶ್ರೇಷ್ಠವಾದ ಸುಜ್ಞಾನ ನಿರ್ಯೋಗ ಅಲ್ಲಿ ಮುಗೀತು, ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಆಯ್ತು. ಅದಕ್ಕೆ ಅದನ್ನ ಹೇಳಿದೆ. ನಿನ್ನ ಸ್ವರೂಪ ಹೇಳಕ್ಕೆ ಎಷ್ಟು ಬೇಕೋ ಅದನ್ನ ಹೇಳಿನಿ. ಆದರೆ ಆ ವಿಷಯ ನಿನಗೆ ತಿಳಿಲಿಲ್ಲ ಅಂದ್ರೆ, ತಿಳಿಲಿಲ್ಲ ಅಂದ್ರೆ ಏನು? ಅರ್ಥ ಆಗಿಲ್ಲ ಅಂದ್ರೆ ಆ ನಿನ್ನ ಸ್ವರೂಪದ ಸಾಕ್ಷಾತ್ಕಾರದ ಅನುಭವ ನಿನಗಾಗಿಲ್ಲ. ಆಗಿಲ್ಲಂದ್ರೆ ಅದು ಸುಳ್ಳೇನು? ಸತ್ಯ. ಆಗಿಲ್ಲ ಅನ್ನೋದಕ್ಕೆ ಅದಕ್ಕೆ ಬೇರೆ ಒಂದು ಕಾರಣ ಇರಬೇಕಲ್ಲ. ಅದಕ್ಕೆ ಅದನ್ನ ಕಾರಣವಾಗಿರುವಂತ ಬೀಜವಾದ ಸದ್ರೂಪನು ಪರಿಶುದ್ಧನೂ ಆದ ನಿನ್ನಲ್ಲಿ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಪರಂ ಜ್ಯೋತಿ ನೀನು. ನಿನ್ನಲ್ಲಿ ಇವೆಲ್ಲ ಆರೋಪಿತ ಆಗ್ಯವಂತ. ಹೆಂಗ್ ಆರೋಪಿತ ಅಂದ್ರೆ ಅಲ್ಲೇ ಹೋಗ್ಬೇಕು. ಹಗ್ಗದಲ್ಲಿ ಹಾವಿನ ಆರೋಪ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ಆರೋಪ, ಆತ್ಮನಲ್ಲಿ ಭ್ರಾಂತಿ ಆರೋಪದಿಂದಾಗಿದೆ ವಿನ ಆರೋಪಿತವಾದ ವಸ್ತುಗಳು ಇಲ್ಲವೇ ಇಲ್ಲ. ಯಾವಾಗಿಲ್ಲ? ವಿಚಾರ ಮಾಡಿದಾಗ ಇಲ್ಲ. ಅದರಂತೆ ಆ ಎಲ್ಲ ಭ್ರಾಂತಿ ಕಾರಣ ಏನಂತ ಹೇಳಿದ್ದಿ, ಎಷ್ಟು ಕೇಳಿದ್ದಿ, ಅವೆಲ್ಲವನ್ನ ನಾನು ನಿನಗೆ ಇಲ್ಲ ಅಂಥೇಳಿ ನಿನ್ನ ಅನುಭವಕ್ಕೆ ತರುವಂತೆ ಹೇಳ್ತೇನೆ ಮೈತ್ರಿಯೇ, ನೀನು ಆಲಿಸು. ನೀ ಕೇಳು. ಅದಕ್ಕಾಗಿ ಇಲ್ಲಿ 5ನೇ ನುಡಿಯಲ್ಲಿ ಯಾಕಾಯ್ತು ಭ್ರಾಂತಿ ಅಂದ್ರೆ, ತನುವನೇ ತಾನೆಂಬ ತನು ತನ್ನದು ಎಂಬ ತನು ಮುಖ್ಯ ಜಗವಿದು ನಿಜವೆಂಬ ಇನಿತು ಅಳಬೆಟ್ಟು ವಿವೇಕವನ್ನುಳಿದು ಚೇತನ ಅಚೇತನ ಭಾವವುದು ತಾನೇ ಭ್ರಮೆಯಕ್ಕೋ ಅಂದ್ರು. ನೀವು ಭ್ರಮೆ ಭ್ರಾಂತಿ ಅಂತ ಹೇಳಿವಲ್ಲ,
ಇದ್ದಂಥ ವಸ್ತುವಿನಲ್ಲಿ ಇಲ್ಲದ್ದು ತೋರ್ತ ಇಲ್ಲದ ಕಾಣೋದು, ಇದ್ದಂಥದ್ರಲ್ಲಿ ಇಲ್ಲದ ಕಾಣೋದು. ಅದಕ್ಕೆ ಭ್ರಾಂತಿ. ತನುವನೇ ತಾನೆಂಬ ಈ ದೇಹ ನೀನೇನು, ಪಂಚ ಮಹಾಭೂತದ ದೇಹವೇ ನಾನು ಅಂತ ಅನ್ಕೊಂಡು ಅಂತ ದೇಹವನ್ನೇ ನನ್ನದು ಅಂತಂದ್ಕೊಂಡು ಅದಕ್ಕಾಗಿ ಆ ದೇಹದ ಮೇಲೆ ಮೋಹ ಮಮಕಾರವನ್ನು ಮಾಡಿಕೊಂಡು ಮತ್ತು ಈ ತೋರುವ ಮೋಹ ಮಮಕಾರದ ವಸ್ತುಗಳೇನವ ಅವೆಲ್ಲವೂ ಕೂಡ ಮಿಥ್ಯೆ ಅಂತ ನೀ ತಿಳ್ಕೊಂಡು ಆಗ ಈ ಜಗತ್ತನ್ನೇ ಸತ್ಯವಂತ ಅನ್ಕೊಂಡು ಈ ರೀತಿ ನೀನು ತಿಳಿದ ಕಾರಣ ನಿನಗೇನಾಯ್ತು? ವಿಪರೀತ ಜ್ಞಾನ ಆಯ್ತು. ವಿಪರೀತ ಜ್ಞಾನ, ಸಂಶಯ ಅಸಂಭಾವ ಅಂತ ಹೇಳಲ್ಲ, ಇಲ್ಲಿ ವಿಪರೀತ ಜ್ಞಾನ ಆಗ್ಯದ. ಅವರು ಹೇಳಿದ್ದೇನು? ನಾಮರೂಪವನ್ನು ಬಿಟ್ಟು ಇರುವಂಥದ್ದೇನದ ಅದು ನಿನ್ನ ಸ್ವರೂಪ ಅಂದ. ನೀ ದೇಹ ಜಗತ್ತನ್ನು ನೋಡಿಕೊಂಡು ಅದರೊಳಗೆ ನೀನು ಅವರು ಹೇಳಿದ್ದು ಆತ್ಮ ಅಂತ ತಿಳ್ಕೊಂಡಲ್ಲ, ಇವೆಲ್ಲ ಅನಾತ್ಮ. ಜಗತ್ತು ಅನಾತ್ಮದಿಲ್ಲ, ಜಗತ್ತು ಅನಾತ್ಮದ, ದೇಹ ಅನಾತ್ಮದ, ವಿಷಯಾದಿಗಳು ಅನಾತ್ಮವ, ಇಂದ್ರಿಯಾದಿಗಳು ಅನಾತ್ಮ, ಪ್ರಾಣಾದಿಗಳು ಅನಾತ್ಮ. ಇಷ್ಟಿದ್ರೂ ಕೂಡ ನೀನು ವಿಪರೀತ ಎಲ್ಲವನ್ನ ಕೂಡಿಸಿ ಆತ್ಮ ಅಂತ ತಿಳ್ಕೊಂಡೆಲ್ಲ, ನೀನು ಸರಿಯಾಗಿ ಭಾಗ ತ್ಯಾಗ ಕಳೆದು ಗೊತ್ತಿಲ್ಲ ನಿನಗಂತ. ಲೆಕ್ಕ ಗೊತ್ತದ, ಆದ್ರೆ ಕಳೆಯೋದು ಗೊತ್ತಿಲ್ಲ, ಕೂಡಿಸೋದು ಗೊತ್ತದ ನಿನಗ. ಕೆಲವು ಅನಂಗಿಲ ವಿದ್ಯಾರ್ಥಿಗಳು ನಮ್ಗೆ ಕಳೆಯೋದ ಭಾಳ ಕಷ್ಟಪ್ಪ, ಕೂಡಿಸೋದಾದ್ರೆ ಬರ್ತದಂತ ನಾವು ಹುಡುಗ. ಅಲ್ಲೇನೈತಿ, ಕೂಡಿಸಿದ್ದನ್ನ ಕಳಿಬೇಕಂದ್ರೆ ಕಳೆಯೋದು ಬರವಲ್ತು ನನಗೆ. ಈಗೇನಾಗ್ಯದ, ಕೂಡಿಸಿದ್ದನ್ನ ಕಳಿಬೇಕಂತ ಹೇಳಿದಲ್ಲ, ಕಳೆಯೋದು ಗೊತ್ತಾಗಿಲ್ಲ ಇವನಿಗೆ. ಹಾಗಾಗಿ ಈ ಪ್ರಕಾರ ವಿಪರೀತ ಜ್ಞಾನ, ನಾನು ಹೆಂಗಾತೀನಿ, ಪರಬ್ರಹ್ಮ ಪರಮಾತ್ಮ ನಿತ್ಯ ಸ್ವಯಂ ಜ್ಯೋತಿ ಪ್ರಕಾಶ ಆಗೋದಿಲ್ಲ ಅಂತ ತಿಳ್ಕೊಂಡು ಮತ್ತೆಲ್ಲಿ ಬಂದು ಸರ್ಪಭೂಷಣ ಹೇಳ್ಯಾರ. ಅವರವರಿಗೆ ಅವರವರ ಮನ ಒಲಿದುದೇ ಬ್ರಹ್ಮ ಅಂದ್ರು. ಹೇಳುವಾಗ ಗುರುಗಳು ಹೇಳಿದ್ರು, ನಿನಗೆ ಏನೇನು ಹಿಡಿಸ್ತು ಅದನ್ನ ಬ್ರಹ್ಮ ಅಂತ ನೀ ತಿಳ್ಕೊಂಡ್ರೆ ನಾವೇನು ಮಾಡಮಂತ ಮಹಾತ್ಮನದು. ಸುವಿವೇಕಿಗಳಿಗೆ ಆತ್ಮ ತತ್ವವೇ ಬ್ರಹ್ಮಜ್ಞಾನ ಅಂದ್ರೆ ಇದು ಅವಿವೇಕಿಗಳ ಕೆಲಸ ಅಂತ ಅರ್ಥ ಆಯ್ತು ಏನು. ಹಾಗಾಗಿ ಆ ಒಂದು ಪದ್ಯದಲ್ಲಿ ಸುಮಾರು ಹೇಳ್ಯಾರ. ಲೋಭಿಗೆ ಧನವೇ ಬ್ರಹ್ಮ ಅಂದ್ರು, ಚೋರರಿಗೆ ಪರಧನ ಕದಿಯುವುದೇ ಬ್ರಹ್ಮ ಅಂದ್ರು. ಹೌದಾ? ಮತ್ತು ಅದು ಬ್ರಹ್ಮನವು. ಆದ್ರೂ ಕೂಡ ಅವ್ರಿಗೆ ಎಷ್ಟೋ ತಿಳಿ ಹೇಳಿ, ಇಲ್ಲಪ್ಪ ನೀ ಬ್ರಹ್ಮ ಸ್ವರೂಪಿದ್ದೆ, ಆತ್ಮ ಸ್ವರೂಪಿದ್ದೆ, ಇವೆಲ್ಲ ತಿಳಿದುವೆಲ್ಲ ಅನಿತ್ಯ ಅದ, ಇದರಿಂದ ನಿನಗ ದೋಷ ಅದ, ಮತ್ತೆ ನಿನಗ ಭವರೋಗ ಅದ, ನಿನಗೆ ಅನಂತ ಪಾಪ ಕಾರ್ಯಕ್ಕೆ ನಿನ್ನ ಕಾರಣವಾಗಿ ಹೀನಾಯವಾದ ಜನ್ಮವನ್ನ ತೊಟ್ಟು ಬರಬೇಕಾಗಿದಂತ ಗುರುಗಳು ಅವನಿಗೆ ಸಾಯುವ ತನಕ ಉಪದೇಶ ಮಾಡಿದ್ರು ಕೂಡ ತನ್ನ ನಿಜವಾದ ಬ್ರಹ್ಮಸ್ವರೂಪ ತಿಳಿಲಿಕ್ಕೆ ಸಾಧ್ಯ ಅದೇನು? ಬಹಳ ಮಂದಿ ಅದೆಂಗ ತಿಳ್ಕಂತಾರ ಅನ್ನುವಂಥವ್ರಿದ್ರೆ ಸರ್ಪಭೂಷಣರ ಆ ಪದ್ಯವನ್ನು ನೋಡ್ಬೇಕು, ಪ್ರತಿಯೊಬ್ಬರು ನೋಡ್ಬೇಕು. ನನಗೇನು ಪ್ರೀತಿ ಅದ, ನನಗೆ ಯಾವುದರ ಮೇಲೆ ಮೋಹ ಅದ, ಅದೇ ಬ್ರಹ್ಮ ಅನ್ಕೊಂಬಿಟ್ಟಿವಿ ನಾವು. ಕಾಮಕನಿಗೆ ಏನೋ ಪರಸ್ತ್ರೀಯೇ ಬ್ರಹ್ಮ, ಅಲ್ಲಿಯ ಸ್ತ್ರೀಯಿಂದ ಆಗುವಂತ ಆನಂದ ಸುಖ ಏನದ ಅದೇ ಬ್ರಹ್ಮ ಆನಂದ ಕಂಬಿಟ್ಟವನು. ಅವನ ಮುಂದೆ ನಿಜವಾದ ಬ್ರಹ್ಮ ಬಂದು ನಿಂತು ಉಪದೇಶ ಮಾಡಿದ್ರು ಕೂಡ ಅವನು ಒಪ್ಪಕ್ಕೆ ತಯಾರಿಲ್ಲ. ಯಾಕಂದ್ರೆ ಅವರಿಗೆ ಒಲಿದಿದೆ ಬ್ರಹ್ಮ. ಹೀಗೆ ಇಲ್ಲಿ ಏನಾಯಿತು ಅಂದ್ರೆ
ನೀನು ದೇಹವೇ ಜಗತ್ತೇ ಬ್ರಹ್ಮ ಅಂತ ನೀ ತಿಳ್ಕೊಂಡು ಕುಂತ ನಾವೇನ್ ಮಾಡ್ಲಿ? ಅದೇನದು ಸತ್ಯ ಇದ್ರೆ ಅವನು ಪ್ರತ್ಯಕ್ಷ ಪ್ರಮಾಣದಿಂದ, ಸ್ವಾನುಭಾವದಿಂದ, ಗುರುವಾಕ್ಯದಿಂದ, ವೇದವಾಕ್ಯದಿಂದ ಸುಳ್ಳು ಅಂತ ಹೇಳ್ಕಂತ ಬಂದ್ರು ನೀನು ನುಡ್ಕ್ಯಾಂತ ಬಂದಿದ್ದಿ. ಆದ್ರೂ ಕೂಡ ಕೇಳಿ ಕೇಳಿ ಎಷ್ಟು ಭ್ರಾಂತಿ ಆಗ್ತದಂದ್ರೆ ಏನು ಕೇಳಲಾರದವರಿಗೆ ಏನೇನು ಆಗಬಹುದು ಅನ್ನೋದನ್ನ ನಾವೆಲ್ಲ ಲಕ್ಷ್ಯದಿಟ್ಟಬೇಕು. ಇದು ನಮ್ಮ ನಿಮ್ಮ ಇಬ್ಬರಿಗೆ ಸಂಬಂಧಪಟ್ಟದ್ದಲ್ಲ, ಇಡೀ ಜಗತ್ತಿಗೆ ಸಂಬಂಧಪಟ್ಟ ವಿಷಯ. ನಮಗಷ್ಟೇ ಹೇಳಿಲ್ಲ ಮಹಾತ್ಮರು. ಹಾಗಾಗಿ ಅನುಭೂತವಿದು ತನ್ನಿಂದ ಅನುಭೂತಂ ತಾನಿದ ನೆನಲಿಲ್ಲ ಆ ಭ್ರಾಂತಿಯನು ಮತ್ತೆ ವನಿತೆ ಸದೃಶ್ಯವ ಅಸದೃಶ್ಯಬಹುದಿ ಭ್ರಾಂತಿ ಎನ್ನಲಿಲ್ಲ ಆತ್ಮನೊಳು ಅರಿಯಲ್ಕೆ ಅಂತ. ಎಲ್ಲಿ ತಿಳಿಲಿಕ್ಕಂದ್ರೆ ಆತ್ಮನಲ್ಲಿ ಹೋಗಿ ತಿಳಿದರೆ, ಅನಾತ್ಮನಲ್ಲಿ ತಿಳಿದರೆ ಇದು ಭ್ರಾಂತಿ ಸತ್ಯ. ಆತ್ಮನಲ್ಲಿ ಹೋಗಿ ತಿಳಿದರೆ ಭ್ರಾಂತಿ ಅನ್ನೋದು ಮಿಥ್ಯ. ತಿಳಿಯಕ್ಕೆ ಏನ್ ಮಾಡಿದ ದೊಡ್ಡ ಕಾರ್ಯ ಅಂದ್ರೆ, ತಿಳಿಲಿಕ್ಕೆ ಏನ್ ದೊಡ್ಡ ಕಾರ್ಯ ಮಾಡಿದ್ವಿ ನಾವು? ವಿಚಾರಣೆ ಪರಮ ಔಷಧ. ವಿಚಾರ ಮಾಡಿದ್ರೆ ಸುಳ್ಳಾದ. ಅದಕ್ಕೆ ಆತ್ಮನೋಡು ಅಂದ್ರೆ ಆತ್ಮನಿಂದ ಆ ಮಟ್ಟದಲ್ಲಿ ಹೋಗಿ ವಿಚಾರ ಮಾಡ್ಲಿಕ್ಕೆ ಅಂದ್ರೆ ಆತ್ಮ ಜ್ಞಾನ ಏನು ಹೇಳಿರಲ್ಲ ಮಹಾತ್ಮರು, ಸುಜ್ಞಾನ ನಿರ್ಯೋಗವದು. ಅಲ್ಲಿ ಹೋಗಿ ವಿಚಾರ ಮಾಡಿದ್ರೆ ಈ ಭ್ರಾಂತಿಯು ಅನುಭೂತವಿದು ಸತ್ಖ್ಯಾತಿ ಅಸತ್ಖ್ಯಾತಿ ಅಂತ ಖ್ಯಾತಿಗಳನ್ನ ಬರಿತಾ ಬಂದರೆ ಶಾಸ್ತ್ರಗಳಲ್ಲಿ. ಅದು ಹೇಗೆ ಅಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ರಜತ ಭ್ರಮೆಯಾದಂತೆ ಆ ಬೆಳ್ಳಿಗೆ ಭ್ರಮೆ ಆಗದಲ್ಲ, ಅದರಂತೆ ದೇಹವು ನಾನು ನನ್ನದು ಅನ್ನುವುದು ಭ್ರಮವಾಗಿರುತ್ತದೆ. ಬೆಳ್ಳಿಯ ಭ್ರಮೆ ಆದಂಗ ನಿನ್ನಲ್ಲಿ ದೇಹ ಭ್ರಮೆ ಆಗ್ಯದ, ಚಿಪ್ಪಿನಲ್ಲಿ ಬೆಳ್ಳಿ ಭ್ರಮೆ ಆಗ್ಯದ, ಆತ್ಮನಾದ ನಿನ್ನಲ್ಲಿ ದೇಹ ಭ್ರಮೆ ಆಗ್ಯದ. ಆ ಭ್ರಮೆ ಸತ್ಯೇನು? ಭ್ರಮಾತ್ಮಕ ಕಾರಣವಾದ ವಸ್ತು ಸತ್ಯೇನು? ಭ್ರಮೆಗೆ ಕಾರಣ ಏನಪ್ಪ? ಬೆಳ್ಳಿ ಅಲ್ಲ. ಅದೇನು ಇಲ್ಲ ಅಂತ ಅಂದ್ರೂ ಕೂಡ ನೀನು ಹೇಗೆ ತಿಳ್ಕೊಂಡೆ ಅಂತ. ಇದ್ರೆ ತಿಳ್ಕೊಂಡಿನಪ್ಪ ಗುರುಗಳೇ ನಮ್ಗ ಅನಿಸ್ತದ, ಹೆಂಗ ಅಲ್ಲ ಅನ್ಬೇಕು ಅಂದ್ರೆ ಆ ಪ್ರಶ್ನೆ ಬೇರೆ. ಇಲ್ಲದನ್ನ ಏನಂದಿ? ಆದಂದಿ. ಇರೋದನ್ನ ಇಲ್ಲ ಅಂತ ತಿಳ್ಕೊಂಡೆಲ್ಲ, ಇದಕ್ಕೇನ್ ಅನ್ಬೇಕು ಅಂದ್ರೆ ಮಹಾತ್ಮ ಹೇಳಿದ್ರು ಇದು ಅಜ್ಞಾನ ಅಂದ್ರ ಅಷ್ಟೆ. ಭ್ರಾಂತಿ ಅನ್ನಲ್ಲ, ಅಜ್ಞಾನ. ಆಮೇಲೆ ಮುಂದೆ ಭ್ರಾಂತಿ ಇದು. ಹಾಗಾಗಿ ರಜತಕ್ಕೆ ನಾಶವೇ ಬರಬಾರದಿತ್ತು, ಬರುತ್ತದೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಸತ್ಯ ಆಗಿತ್ತಂದ್ರೆ ತಿಳಿದ ಮೇಲೆ ಬೆಳ್ಳಿ ನಾಶ ಆಗಬಾರ್ದಾಗಿತ್ತು, ಇರ್ಬೇಕಾಗಿತ್ತು ನೋಡ್ರಿ. ಇರ್ತದೇನು? ಇರೋದಲ್ಲ. ಅದರಂತೆ ಆತ್ಮನಲ್ಲಿ ನೀ ತಿಳ್ಕೊಂಡಂತ ದೇಹ ಜಗತ್ತಿನ ಭ್ರಾಂತಿ ಏನದ ಇದು ಇರಬೇಕಾಗಿತ್ತು. ಇರ್ತದೇನು? ಜಾತಸ್ಯ ಧ್ರುವಂ ಮರಣಂ. ಯಾವುದು ಇದ್ದಂತ ವಸ್ತುವಿನಲ್ಲಿ ಇಲ್ಲದ್ದು ತೋರಿ ಹೋಗ್ತದಂದ್ರೆ ಅದು ನಾಶವಾಗುತ್ತದೆ ಅಂತ ಅರ್ಥ ಅದಲ್ಲ. ಮತ್ತೆ ಇದ್ದಂತ ಚಿಪ್ಪಿನಲ್ಲಿ ಇಲ್ಲದ ಬೆಳ್ಳಿ ತೋರಿತು, ಬೆಳ್ಳಿ ನಾಶ ಆಯ್ತು, ಇವನ ಚಿಪ್ ಹಂಗೆ ಉಳ್ಕಂತ ನೋಡ್ರಿ. ಅದರಂತೆ ಇದ್ದಂತ ನಿನ್ನ ಸ್ವರೂಪದಲ್ಲಿ ದೇಹ ತೋರಿತು, ದೇಹ ನಾಶ ಆದ್ರೂ ಕೂಡ ನೀನು ಮಾತ್ರ ಅವಿನಾಶಿ ಆಗಿರ್ತಿದ್ದಿ. ಹಾಗೆ ಈ ಕಾರಣದಿಂದ ಬುದ್ಧಿಯಲ್ಲಿರುವ ಬೆಳ್ಳಿ ಹೊರಗೆ ತೋರುತ್ತದೆ. ಇದು ಹೆಂಗ್ ತೋರಿತು ಅಂದ್ರೆ ನಿನ್ನ ಬುದ್ಧಿ ಅಂದ್ರೆ ಮೊದಲು ಬುದ್ಧಿಯಲ್ಲ ಅದ. ಇದಕ್ಕ ಪ್ರತ್ಯಭಿಜ್ಞಾನ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ನಾವೆಂದು ನೋಡಿಲ್ಲ ಹಿಂದಂದ್ರೆ ಮುಂದೆ ಆ ವಸ್ತು ಇದ್ರೂ ಕೂಡ ನಾವು ಅದನ್ನ ಕಂಡುಹಿಡಿಯಕ್ಕಾಗಲ್ಲ.
ಹೌದಿಲ್ಲ? ನಾವೆಂದು ನೋಡ್ಲಾರ್ದ ವಸ್ತು ಅಲ್ಲಿದ್ದರೆ ನೋಡಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅದರ ಅನುಭವನೇ ಇಲ್ಲ, ಅದನ್ನು ಪರೀಕ್ಷೆ ಮಾಡಕೋತೀವಿ ನಾವು. ಅಂದ್ರೆ ಬುದ್ಧಿಯಲ್ಲಿ ಇಂದಿನ ಹಲವು ಜನ್ಮದ ಸಂಸ್ಕಾರ ಅದ, ಬೆಳ್ಳಿಯ ಸಂಸ್ಕಾರ. ಆ ಕಾರಣ ಬೆಳ್ಳಗೆ ತೋರುತ್ತಲ್ಲಿ ಬೆಳ್ಳಿ ಅಂದ್ಬಿಟ್ಟು ನೀನು. ಹೀಗೆ ಅದರಿಂದ ಅನುಭೂತವೆಂದು ಹೇಳಿದರೆ, ಅರಳೆಯ ಅಂಡಿಗೆ ಮೇಲಿರಿಸಿದ ಗುಲಗಂಜಿಯ ಗುಂಪಿನಲ್ಲಿ ಅಗ್ನಿಭ್ರಮ ಆದ ಕೂಡಲೇ ಆ ಅರಳಿಯ ಗಂಟೆಗೆ ಬೆಂಕಿ ಹತ್ತಬೇಕಾಗಿತ್ತು, ಹತ್ತುವುದಿಲ್ಲ. ಆದ್ದರಿಂದ ಅನುಭೂತ ಆತ್ಮಖ್ಯಾತಿ ಎಂದು ಹೇಳುವುದಿಲ್ಲ. ಹೇಳಕ್ ಬರ್ತದೇನು? ಆತ್ಮಲಿಲ್ಲ ಅದೇನು? ಅರಳಿ ಗಿಡ ದೃಷ್ಟಾಂತ ಕೊಟ್ರು. ಅರಳಿ ಗಿಡ ದೃಷ್ಟಾಂತದಲ್ಲಿ ಅದಕ್ಕೆ ರಾತ್ರಿ ಹೊತ್ತಿನಲ್ಲಿ ಬೆಂಕಿ ಹುಳ ಅಂತೀವಿ ನಾವು ಸಾಮಾನ್ಯವಾಗಿ, ನಮ್ಮ ಕಡೆ ಎಲ್ಲ ಬೆಂಕಿ ಹುಳ ಅಲ್ಲ. ಆ ಒಂದು ಬೆಂಕಿಯ ಹುಳ ಭ್ರಮ ಏನು ಮಾಡ್ತದ, ಅದು ಬೆಂಕಿಯನ್ನ ಲೈಟು ಹೆಂಗ ಮಿಣುಕಂತ ಹತ್ತಿದಂಗೆ ಆಗ್ತದ. ಬೆಂಕಿ ಆದಿಲ್ಲ ಅದ್ರಾಗ ತೋರ್ತದ. ಆದರೆ ಆ ಭ್ರಮ ಬೆಂಕಿ ತನ್ನಲ್ಲಿ ಆದಂದು ಕೂಡ ತಾನು ಸತ್ತಿಲ್ಲ. ತಾನು ಹೊರಗೆ ಹಾಕಿದಂತ ಬೆಂಕಿಯಿಂದ ಗಿಡನು ಸುಟ್ಟಿಲ್ಲ, ತೋರದ ಬಿಟ್ಟಿಲ್ಲ ನೋಡ್ರಿ, ತೋರದ ಬಿಟ್ಟಿಲ್ಲ. ಇವೆರಡು ಏನು ಭ್ರಾಂತಿಯ ಲಕ್ಷಣ ವಿನ ನಿನ್ನ ಸ್ವರೂಪದ ಲಕ್ಷಣ ಅಲ್ಲ ಅಂತ ಹೇಳ್ತಾ, ಇದಕ್ಕೇನೆಂದ್ರು ಅಸತ್ ಖ್ಯಾತಿ ಅಂತ ಹೇಳಿ, ಮುಂದ ಅನುಭೂತ ಅಂತ ಹೇಳಿ, ಮುಂದೆ ಇವೆಲ್ಲ ಹೇಗಿದವ ಅಂದ್ರೆ ಅವೆಲ್ಲ ಕೂಡ ಒಂದೇ ಪುತ್ರನಂತೆ ಅಂದ್ರೆ ಇಲ್ಲವೇ ಇಲ್ಲ ಅಂದ್ರು. ಎಲ್ಲವೇ ಇಲ್ಲ ನೋಡು. ಇದು ವೇದಾಂತಿಗಳ ಅಚಲ ಸಿದ್ಧಾಂತ, ಅಚಲವಾದ ಸಿದ್ಧಾಂತ. ಇಲ್ಲವೇ ಇಲ್ಲ ಅಂದ್ರೆ ಮತ್ತೆ ಅವ್ರು ಕೇಳಿದ ಮೈತ್ರಾದೇವಿ ಕೇಳಿದ್ದೆ ಹೇಳಿದಂಗೆ ಆಯ್ತಲ್ಲ ಅಂತ ನೀವು ಅನ್ಬೋದಲ್ಲ. ಆಕೆ ಕೇಳಿದ ಪ್ರಶ್ನೆ ಅಲ್ಲ. ಮತ್ತೆ ಮೊದಲೇ ಹೇಳಿದ್ರೆ ಅದನ್ನೇ ಹೇಳಿಬಿಟ್ಟಾಯ್ತು, ಮತ್ತೇನು ಹೊಸದಾಗಿ ಹೇಳ್ತೀರಿ ನೀವು ಅಂತ ಪ್ರಶ್ನೆ ಬರ್ತಾವ. ಇಲ್ಲವೇ ಇಲ್ಲ ಅಂತ ದೃಷ್ಟಿ ಯಾವುದು? ದೃಷ್ಟಿ ಅಂದ್ರೆ ಆತ್ಮನಲ್ಲಿ ಇದ್ದದ್ದು ಯಾವುದು, ಇಲ್ಲದ್ದು ಯಾವುದು ಅಂತ ಎರಡು ಭಾಗ ಮಾಡ್ಯಾರ. ಸತ್ಯ ಯಾವುದು, ಮಿಥ್ಯ ಯಾವುದು. ಮೂರು ಕಾಲದಲ್ಲಿ ಇರುವುದು ಯಾವುದು ಅದು ಸತ್ಯ. ಒಂದು ಕಾಲದಲ್ಲಿ ಇದ್ದು ಮತ್ತೊಂದು ಕಾಲದಲ್ಲಿ ಯಾವುದು ಇಲ್ಲವೋ ಅದು ಮಿಥ್ಯ. ಅದನ್ನ ಹಿಡ್ಕೊಂಡೋಗಿ ಇಲ್ಲವೇ ಇಲ್ಲ ಅಂದ್ರು. ಒಂದು ಕಾಲದಾಗ ತೋರಿದ್ದು ಆದೇನದು ಇಲ್ಲಲ್ಲ. ಆ ದೃಷ್ಟಿಯಲ್ಲಿ ಸುಳ್ಳು ಅಂತ ಹೇಳ್ಯಾರ ನೋಡಿ, ತಿಳ್ಕ. ಇಲ್ಲ ಶಾಸ್ತ್ರ ಬಹಳ ಅಡಚಣೆ ಆಗ್ತದ, ಹೇಳೋರಿಗೂ ತೊಂದರೆ ಆಗ್ತದ, ಕೇಳೋರು ಕೂಡ ಪೂರ್ತಿ ತೊಂದರೆ ಆಗ್ತದ. ಅದು ನಾಮರೂಪ ಮಿಥ್ಯ ಅಸ್ಥಿಭಾತಿ ಪ್ರಿಯ ಸತ್ಯ ಅಂತ. ಹಾಗಾಗಿ ಇಲ್ಲಿ ಅನಂತ ದೃಷ್ಟಾಂತವನ್ನು ಕೊಟ್ಟು ಇದು ಅಸತ್ಖ್ಯಾತಿ ಎಂದು ಹೇಳಬಾರದು, ಸತ್ಖ್ಯಾತಿ ಅಂತೂ ಹೇಳಬಾರದು. ಎರಡೂ ಹೇಳಕ್ಕೆ ಬರಲಾರ್ದು ಏನದ. ಯಾಕಂದ್ರೆ ಭ್ರಾಂತಿಗೆ ಲಕ್ಷಣ ಇಲ್ಲ ಅಂದ್ರವ್ರು. ಕಪ್ಪೆ ಚೆಬ್ಬಿನಲ್ಲಿ ತೋರಿದಲ್ಲ ಬೆಳ್ಳಿ, ಬೆಳ್ಳಿ ಯಾವ ಲಕ್ಷಣದಿಂದ ಆದದು? ಹೋಗ್ಲಿ. ಹಗ್ಗದಲ್ಲಿ ಹಾವು ತೋರ್ತಲ್ಲ, ಹಗ್ಗದಲ್ಲಿ ತೋರಿದಂತ ಹಾವಿಗೆ ಏನು ಲಕ್ಷಣ ಕೊಡ್ತಾರೆ ನೀವು? ಕೊಡ್ರಿ. ನಾಗರಾವಂತರು, ಹಸುರಾವಂತರು, ಕರೆಯಾವಂತರು, ಯಾವ ಮಣ್ಣುಮಕ್ಕನ ಅವನಂತರು ಏನನ್ನೊಂದು ಕೊಡ್ಬೇಕಲ್ಲ. ಇಲ್ರಿ ಕೊಡಕ್ ಬರಂಗಿಲ್ಲ. ಯಾಕೆ ಬರ್ಲಿಲ್ಲಪ್ಪ? ತೋರಿದಂತಿದ್ದಿ, ಲಕ್ಷಣ ಇಲ್ಲ ಅಂತಿದ್ದಿ ಅಂದ್ರೆ ನಿನಗೆ ತೋರಿದ್ದು ಮಿಥ್ಯಾ ರೂಪದಿಂದ ತೋರಿದಷ್ಟೆ. ನಿನ್ನ ಭ್ರಾಂತಿಯಿಂದ ತೋರಿದ, ಅದಕ್ಕೆ ಭ್ರಾಂತಿಗೆ ಲಕ್ಷಣ ಉಂಟೆ. ಹಾವಿಗೆ ಯಾವ ಲಕ್ಷಣ ಅದಪ್ಪ? ಎಷ್ಟು ಉದ್ದ ಅದ, ಎಷ್ಟು ದಪ್ಪ ಅದ ಹೇಳ್ತಾರೆ ಯಾರನ್ನ. ಅದರಂತೆ ಈ ಭ್ರಾಂತಿಯಿಂದ ತೋರುವಂತ ದೇಹ ಜಗತ್ತು ಭಾವ ಏನದ, ಇದಕ್ಕೆ ಯಾವ ಲಕ್ಷಣ ಇಲ್ಲ. ನಿರ್ಲಕ್ಷಣ ಅವನು. ನೀನು ನಿರ್ಲಕ್ಷಣ ಆದ್ರೆ ದೇಹಕ್ಕೆ ಲಕ್ಷಣ ಅದ, ಬಿಡಬೇಡ್ರಿ. ಮತ್ತೆ ಆದಿಲ್ಲ ದೇಹಕ್ಕೆ ಲಕ್ಷಣ.
ಆದರೂ ಕೂಡ ಇದು ಮಿಥ್ಯಾ ಲಕ್ಷಣ, ಇದು ಮಿಥ್ಯಕ್ಕ ಲಕ್ಷಣ ಇದು. ಹಾಗಾಗಿ ಗುಣರಹಿತನಿಗೆ ಸಗುಣತನು ತಾನೆಂಬ ಗುಣವಿದು ತಾನೇ ತದ್ಭ್ರಮೆಯಲ್ತೆ ಗುಣಮಣಿ ಭೂಷಣಿ ತಿಳಿ ನಹಿ ಭ್ರಾಂತಿರ್ಲಕ್ಷಣ ಮಸ್ತಿ ಎಂಬ ವಚನದಿಂದ ಅಂತ ಇಲ್ಲಿ ಕೆಲವು ಪ್ರಮಾಣಗಳನ್ನು ಕೊಟ್ಟಾರ. ನೀನೇನಿದ್ದಿ ಆತ್ಮ ಇದ್ದೆ ಅಂದಮೇಲೆ ನೀನು ಗುಣರಹಿತನಲ್ಲ, ಗುಣ ಅವನಿನಲ್ಲಿ. ಗುಣರಹಿತನಂದ್ರೆ ನೀನು ನಿರ್ಗುಣನಿದ್ದಿ. ನಿರ್ಗುಣ ಅಂದ್ರೇನು? ನಿರವಯನಿದ್ದಿ. ನಿರವಯವನಂದ್ರೇನು? ನಿರವಯ ಆದಮೇಲೆ ನೀನು ನಿಷ್ಕ್ರಿಯ. ಯಾವ ಕ್ರಿಯೆಯನ್ನು ಮಾಡ್ತದೆ? ಯಾವುದು? ಆತ್ಮ. ಮತ್ತೆ ತಾನು ಗುಣಕ್ರಿಯೆಗಳಿಂದ ಒಡಗೂಡಿದ ದೇಹವೇ ತಾನಂತ ತಿಳಿಯುವುದು. ಮತ್ತೆ ನಾನು ನಿಷ್ಕ್ರಿಯನಿದ್ದೀನಿ, ನಿರ್ಗುಣನು ಇದ್ದೀನಿ ಅಂತ ಎಲ್ಲ ತಿಳಿದು ಮತ್ತೆ ಅದರ ಜೊತೆಯಲ್ಲಿ ಈ ಗುಣಗಳಿಂದ ಕೂಡೋದಿಲ್ಲ. ಯಾವ ಗುಣ? ತ್ರಿಗುಣ. ಸತ್ವರಜ ತಮೋಗುಣದಿಂದ ಕೂಡ್ಯದ. ಸತ್ವಗುಣ ಜಾಗ್ರದಲ್ಲಿ, ತಮೋಗುಣ ಇವೆಲ್ಲ ಹೇಳ್ಕಂತ ಬಂದಲ್ಲ ಸ್ವಪ್ನದಲ್ಲಿ, ನಿದ್ರೆಯಲ್ಲಿ. ಈ ಗುಣದಿಂದ ಕೂಡಿದ ಈ ದೇಹಕ್ಕೆ ಗುಣವಿಲ್ಲ ಇದ್ದು ಮತ್ತೆ ಇವನು ನಾನಂತ ತಿಳಿಯೋದು. ಅದನ್ನು ನಾನಂಬುದು, ಈ ಕಡೆ ಇದನ್ನು ನಾನದು. ಇದಕ್ಕೇನಂದ್ರು ಶಾಸ್ತ್ರಗಳಲ್ಲಿ ಅರ್ಧ ಮೂರ್ಖ ಅಂದ್ರ ನೋಡ್ರಿ, ಅರ್ಧ ಪಂಡಿತ ಅಂತ ಹೇಳ್ಕಂತ ಬಂದ್ರೆ ಅಲ್ಲಲ್ಲಿ ಇದೇ ನೋಡೋ ಭ್ರಮೆ ಅಂದ್ರು. ಇದೇ ಭ್ರಮೆ. ಭ್ರಮೆ ಭ್ರಮೆ ಅಂದ್ರೆ ಏನು? ಭ್ರಮೆಗೆ ಲಕ್ಷಣನೇ ಇಲ್ಲ ಅಂದ್ಮೇಲೆ ಏನಂದ್ ಹಿಂಗ್ ತಿಳ್ಕೊಂಡಿದ್ದೆ ಭ್ರಮೆ. ಮತ್ತೆ ಇದು ಕಳ್ಕೊಂಡಿಲ್ಲ, ನೀ ಬ್ರಹ್ಮ. ಕಳ್ಕೊಂಡೇ ಬ್ರಹ್ಮ, ಕಳ್ಕೊಳ್ಳ ಅಂದ್ರೆ ಭ್ರಮೆ. ಹೀಗೆ ಬ್ರಹ್ಮಕ್ಕೆ ಲಕ್ಷಣವೇ ಇಲ್ಲ ಅಂತ ತಿಳಿ ಹಾವಿಗೆ ಲಕ್ಷಣ ಯಾವ ಪಂಡಿತ್ ಹೇಳ್ತಾನೆ ಹೇಳಿ ಬಂದು? ಹಗ್ಗದಲ್ಲಿ ದೃಷ್ಟಾಂತ ಕೊಡ್ತು ಬಹಳ ಸಲ. ಹಗ್ಗದಲ್ಲಿ ಹಾವು ತೋರ್ತು. ಹಾವು ಯಾವ ಜಾತಿದು, ಯಾವ ಲಕ್ಷಣ ಹೇಳಕ್ಕೆ ಬರೋದೇ ಇಲ್ಲ. ಆದರೆ ಇದನ್ನು ನಾವೇ ಹೇಳುವುದಿಲ್ಲ. ಕಿಂತು ಶ್ರೀಮತ್ ಸುರೇಶ್ವರ ಆಚಾರ್ಯರು ತಮ್ಮ ಮಾನಸೋ ಉಲ್ಲಾಸ ಗ್ರಂಥದಲ್ಲಿ ಹೇಳಿದ್ದಾರೆ. ಹೇಗೆಂದರಂತ ಒಂದು 7 ನುಡಿಯ 7 ಶ್ಲೋಕದಿಂದ ಉದಾಹರಣೆ ಮಾಡ್ಯಾರ ಅವರು ಸಂಸ್ಕೃತ ಭಾಷೆಯಲ್ಲಿ. ಅದಿರಲಿ, ಅದನ್ನು ನೋಡೋದಕ್ಕಿಂತ ಯುಕ್ತಿಹೀನ ಪ್ರಕಾಶತ್ವಾತ್ ಭ್ರಾಂತೇರ್ ನೈಹಸ್ತಿ ಲಕ್ಷಣಂ ಯದಿಶಾ ಲಕ್ಷಣಂ ಕಿಂಚಿತ್ ಭ್ರಾಂತಿರೇವ ನ ಸಿದ್ಧತಿ ಅಂತ ಅಲ್ಲಿ ಹನ್ಕಾಂತ ಬಂದರ. ಯಾವ ರೀತಿ ವಿಚಾರ ಮಾಡಿದ್ರು ಸಿದ್ಧಿ ಆಗೋದಿಲ್ಲ ಭ್ರಾಂತಿಗೆ. ಯಾಕಂದ್ರೆ ಜಡ ಅನೃತ ಪರಿಚಿನ್ನ ದೇಹ ಧರ್ಮ ಸಿದ್ಧ ಆತ್ಮ ಸತ್ಯ ಜ್ಞಾನ ಸುಖ ಸುಖಾತ್ಮತ್ವಂ ಮೋಹದ್ದೇಹೇ ಅಪಿ ಕಲ್ಪಿತೆ ಅಂತ ಅವರು ಬರ್ಕಂತ ಬಂದಾರ. ಸಂಸ್ಕೃತದಲ್ಲಿ ಹೇಳ್ಕಂತ ಬಂದಾರ. ಇದೇನಾಗಿದೆ? ಜಡ ಅದೆಲ್ಲ ದೇಹ. ಜಡ ಒಂದು, ಅನೃತ ಅಂದ್ರೆ ಸುಳ್ಳು 2, ಇದು ಪರಿಚಿನ್ನ ಅದ ನೋಡಿ ಇದು 3, ಮತ್ತೆ ಇದಕ್ಕ ಅನಂತ ಧರ್ಮಗಳು ಅವಲ್ಲ. ಇವೆಲ್ಲವೂ ಕೂಡ ಸತ್ಯ ಜ್ಞಾನಂ ಸುಖಾತ್ಮನಲ್ಲಿ ಇಲ್ಲ. ಆತ್ಮನಲ್ಲಿ ಆತ್ಮ ಜಡ ಅದೇ, ಅಜಡವ. ಆತ್ಮ ಪರಿಚಿನ್ನ ಅದೋ, ಪರಿಪೂರ್ಣ ಅದೋ, ಪರಿಪೂರ್ಣ ಅದ. ಹೀಗೆ ಆತ್ಮ ಸುಳ್ಳು ಅದೋ, ಸತ್ಯ ಅದ, ಸತ್ಯ ಅದ. ಮತ್ತೆ ಆತ್ಮ ಅದಕ್ಕೆ ಆನಂದ ಸ್ವರೂಪ ಅದೋ, ದುಃಖ ಸ್ವರೂಪ ಅದೋ, ಆನಂದ ಅದ. ಅದಕ್ಕೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅಂತ ಹೇಳಿದ್ರು ಅದಕ್ಕೆ ಲಕ್ಷಣವನ್ನ.
ಇದಕ್ಕೇನು ಹೇಳ್ತದೆ ಲಕ್ಷಣ? ಇವು ಒಂದು ಇಲ್ಲವೇ ಇಲ್ಲಲ್ಲ. ಹಾಗಾಗಿ ಈ ರೀತಿ ಭ್ರಾಂತಿಗೆ ಲಕ್ಷಣವೇ ಇಲ್ಲ ಅಂತ ತಿಳ್ಕೊ. ಸಂಶಯ ಬಂದರು ಈ ಸುವೇಶಾಚಾರ್ಯ ಮಾನಸ ಉಲ್ಲಾಸ ಗ್ರಂಥವನ್ನು ನೋಡಬಹುದು ಅಂತ ನಿಜಗುಂಡ್ರು ತಾವೇ ಹಾಕ್ಯಾರ. ಯಾಕ ಭ್ರಾಂತಿದು ಬಹಳ ವಿಪರೀತ ಅದ, ವಿಪರೀತ ಜ್ಞಾನದಿಂದ ಆಗ್ಯದಿಲ್ಲ ಇದು. ಮತ್ತೆ ಸವಿಕಾರಿ ಎನಿಪ ಒಡಲನು ನೀನೆಂಬಿ ಭ್ರಾಂತಿ ಸವನಿಸಲು ಅದು ಕಾರಣದೇ ನಿನ್ನ ಸವಿಕಾರಿ ಎಂದೇ ವಿವೇಕಿಸದೆ ಒಮ್ಮೆ ನೀನು ಅವಿಕಾರಿ ತಿಳಿಯಲಿಕ್ಕೆ ನಿಜದಿಂದೆ. ಸತ್ಯದಿಂದ ನೀ ತಿಳ್ಕೊ ಪ್ರಯತ್ನ ಮಾಡು. ಸುಳ್ಳನ್ನು ಸೇರಿಸಿ ಯಾಕೆ ತಿಳ್ಕೊ ಪ್ರಯತ್ನ ಮಾಡ್ತದ್ದು? ಮನೆಗನಿದ್ರೆ ಸಂಸಾರ ಕೆಲಸ ಆಗ್ತೈತೆ ಅಂತಿರು ಗುರುಗಳು. ಮನೆಗ ಒಂದು ತಾಸು ಇಲ್ಲಿ ಬಂದು ಗುರುಗಳಿಂದ ಶಾಸ್ತ್ರ ಕೇಳೋದೇನದ? ಅದೇ ಹೆಣ್ಣು ಮಕ್ಕಳು ಕಟ್ಕೊಂಡು ಮನೆ ಕುಂತ್ರ ಸಂಸಾರದನ ಒಂದು ಕೆಲಸ ಆಗ್ತಿತ್ತಲ್ಲ. ಸುಳ್ಳಾದಂತ ಗೊತ್ತಾದಂತಿದ್ದಿ, ಮತ್ತೆ ಸತ್ಯ ಬ್ಯಾಡ ಅಂತಿದ್ದೆ ಅಂದ್ರೆ ಅಲ್ಲೇ ಕೊಡ್ಬೇಕು, ಇಲ್ಲಿಗೆ ಯಾಕೆ ಬರ್ಬೇಕಂತ ಅವರ ಅಭಿಪ್ರಾಯ. ನೀನು ನಿನ್ನ ಆತ್ಮ ವಿಚಾರವನ್ನ ನೀ ಮಾಡಿದರೆ ತನ್ನನ್ನೇ ಪರವೆಂದು ತಿಳಿಯುವುದಲ್ಲದೆ ಭಿನ್ನವಿಟ್ಟು ಅರಸಲೇನುಂಟು ಕಾಣಿಸಲು ಒಂದೇ ಮಾತನ್ನ ಹೇಳ್ಯಾರ ನಿಜಗುಂಡ್ರು ಕೈವಿಲ್ಲ ಪದ್ಧತಿಯಲ್ಲಿ. ಪರ ಅಂದ್ರೇನು? ಪರಬ್ರಹ್ಮ. ನೀನೇ ಪರಬ್ರಹ್ಮ ಅಂತ ತಿಳಿಲಾರ್ದೆ, ಅದನ್ನು ನಂಬಲಾರ್ದೆ, ಆ ಪರಬ್ರಹ್ಮನಲ್ಲಿ ಬೇರೆ ಏನಾನ ಹುಡುಕಕ ನೀವು ಹೋತಿ ಅಂದ್ರೆ ನಿನ್ನ ಕೈಗೆ ಯಾವುದು ಸಿಗೋದಲ್ಲ. ಯಾಕಂದ್ರೆ ಅದು ನಿರಾಕಾರ ಅದ, ನಿನ್ನ ಕೈಗೆ ಸಿಗ್ತದೆ. ಅದು ನಿರ್ಲಕ್ಷಣ ಅದ, ನೀ ಕಣ್ಣಲ್ಲಿ ನೋಡ್ತೇನು. ಅದು ನಿಶ್ಶಬ್ದ ಅದ, ಕಿವಿಯಿಂದ ಕೇಳ್ತೇನು. ಮತ್ತೆ ಅದಕ್ಕೆ ಗಂಧರಹಿತವಾದ ಮತ್ತು ವಾಸನೆಯಿಂದ ನೋಡ್ತಿದ್ದೇನು. ಮತ್ತೆ ಯಾವುದನ್ನ ನೋಡಕ ಬರಲಾರ್ದು ಅದು ನಿನ್ನನ್ನೇ ಪರವೆಂದು ತಿಳಿ. ಅದಲ್ಲದೆ ಅದನ್ನು ಬಿಟ್ಟು ಬೇರೆ ಭಿನ್ನ ಬಿಟ್ಟು ಮತ್ತೆ ಇನ್ನೊಂದು ಬೇರೆ ಏನಾನ ಆದನಂತ ಹುಡುಕಾಕ ಹೋದರೆ ನಿನಗ ಕಾಣಿಸಲು ಏನುಂಟು? ಏನು ಕಂಡಿತಪ್ಪ ನಿನಗ? ಏನು ಕಂಡಿತು ನಿನಗ? ಅದರಿಂದ ಏನು ಲಾಭ ಆಯ್ತು ನಿನಗ? ಹಗ್ಗದಲ್ಲಿ ಹಾವು ಕಂಡದಂದೆಲ್ಲ ಅದರಿಂದ ಏನಾಯ್ತು ನಿನಗ? ಅದರಿಂದ ಏನಾಗಿಲ್ಲ, ಭಯಭೀತಿ ಆಯ್ತು. ಮತ್ತೆ ತಿಳ್ಕೊಂಡ ಮೇಲೆ ಆ ಭಯಭೀತಿ ಹೋಯ್ತು. ಅದಕ್ಕಾಗಿ ಇಲ್ಲಿ ಹೇಳಿದಾರ ಆತ್ಮ ವಿಚಾರವನ್ನ ಮಾಡದ ಯಾವ ರೀತಿ ಮಾಡು? ಆತ್ಮ ವಿಚಾರ ಅಂದ್ರೆ ಗುರುಶಾಸ್ತ್ರಾದಿಗಳಿಂದ ವಿಚಾರ ಮಾಡಕ್ ನೋಡ್ರಿ, ಇದು ಬಿಡಬಾರ್ದು. ಗುರುಶಾಸ್ತ್ರಾದಿಗಳನ್ನ ನಾವು ಜೋಡಿಸ್ಬೇಕಾಗಿತ್ತಂದ್ರೆ ಸೂಜಿ ದಾರ ಬೇಕು, ಕತ್ತರಿಸ್ಬೇಕಾದ್ರೆ ಕತ್ತರಿ ಬೇಕು. ಕತ್ತರಿಸ್ಬೇಕಾದ್ರೆ ಕತ್ತರಿನೇ ಬೇಕು, ಬೇರೆ ಸಾಧನ ಇಲ್ಲ. ಜೋಡಿಸ್ಬೇಕಾದ್ರೆ ಸೂಜಿನೇ ಬೇಕಲ್ಲ. ಈ ಕತ್ತರಿ ತಾಣ ಜೋಡ್ಸಕ ಸೂಜಿ ತಾಣ ಕತ್ತರ್ಸಕ್ ಬರ್ತದೆ. ಅದೇ ಪ್ರಕಾರವಾಗಿ ಗುರುಶಾಸ್ತ್ರಾದಿಗಳಿಂದ ಜೋಡಿಸಿರಲ್ಲ ಮಹಾತ್ಮರು. ಜೋಡಿಸಿ ಏನ್ ಮಾಡಿದ್ರು? ಎರಡು ಬೇರೆ ಬೇರೆ ಆಗಿರುವಂತ ಬಟ್ಟೆಗಳನ್ನ ಏಕ ಮಾಡಿದ್ರು ನೋಡ್ರಿ. ಕೂಡಿದಿವಿಲ್ಲ? ಅದರಂತೆ ನಿನ್ನ ಭ್ರಾಂತಿಯಿಂದ ಬೇರೆ ಬೇರೆಯಾಗಿ ಇಲ್ಲಿಂದ ಜನ್ಮ ಜನ್ಮ ಪರ್ಯಂತರವಾಗಿ ಸಾಧು ಸಂಘ ಮಾಡಲಿಲ್ಲ, ಸತ್ಪುರುಷರ ಸಂಘ ಮಾಡಲಿಲ್ಲ, ಮತ್ತು ಅಂತ ಸಂಘವನ್ನ ಮಾಡುವಂತ ಸದ್ಗುಣಗಳು ಬೆಳಿಲಿಲ್ಲ. ಗುರು ಸಿಕ್ಕ ಮೇಲೆ ಅವರ ಮಾತನ್ನ ನೀನು ನಂಬಲಿಲ್ಲ ಅಂದ್ರೆ ನಿನಗೇನಾಗ್ತದೆ ಹೇಳಿ? ಏನಾಗೋದಿಲ್ಲ. ಆಗಲಾರ್ದನ್ನ ಈಗೇನು ಮಾಡುವಂತ ಸಂದರ್ಭ ಒದಗಿ ಬಂದಲ್ಲ, ಆವ ಜನ್ಮದ ಪುಣ್ಯವಿದು. ಅದು ಗುರುತೇ ಹಿಡಿಯಕ್ ಬರಂಗಿಲ್ಲ. ಯಾವ ಜನ್ಮ ಮಾಡಿವೆ ನಾವು ನೀವೆಲ್ಲರ ಪುಣ್ಯ. ಇಲ್ಲಂದ್ರೆ ಇಲ್ಲಿ ಬರಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕುರು ಅಂದ್ರೆ ಗುರುತು ಹಿಡಿಲಿಕ್ಕೆ ಬರಂಗಿಲ್ಲ ಅಂತಾರ ಅವರು. ಅಷ್ಟು ಸಂಗ್ರಹ ಮಾಡಿದ್ದು ಇಲ್ಲಿ ಬಂದದಕ್ಕ ಇವತ್ತ
ಜೀವ ಬೇರೆ ಶಿವ ಬೇರೆ ಅಂತಕ್ಕಂಥ ಭಾವದಲ್ಲಿ ಬಿದ್ದು ಭವದೋಗದಲ್ಲಿ ಒದ್ದಾಡುವಂಥ ನಮ್ಮೆಲ್ಲರಿಗೆ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳು ಸೂಜಿಯಾಗಿ ನಿಜಗುಣರ ಶಾಸ್ತ್ರವನ್ನು ದಾರವನ್ನಾಗಿಟ್ಟುಕೊಂಡು ನಮ್ಮನ್ನು ಏನು ಮಾಡಿದ್ರು? ಐಕ್ಯತೆ ಅಂದ್ರೆ ಏಕತೆ ಮಾಡಿದ್ರು ನೋಡ್ರಿ. ಇವತ್ತ ನಮಗೆ ಅರ್ಥಜ್ಞಾನ ಆಗ್ಯದ, ಅನುಭವ ಜ್ಞಾನ ಯಾರ್ಯಾರಿಗೆ ಎಷ್ಟಾಗದ ಅದನ್ನ ಯಾರು ಹೇಳಂಗಿಲ್ಲ, ಆ ಪ್ರಶ್ನೆ ಬೇರೆ. ಯಾವಾಗ ಮನುಷ್ಯನಿಗೆ ಅರ್ಥ ಆಗ್ಯದಂದ್ರೆ ಅನುಭವ ಆಗ್ಲೇಬೇಕು. ಇವತ್ತಿಲ್ಲ ನಾಳೆ ಆಗ್ತದೆ. ಯಾಕಾಗದಲ್ಲ? ಸಂಸಾರ ಅರ್ಥ ಆಗ್ಯದಂತ ಎಲ್ಲರಿಗೆ ಅನುಭವ ಆಗ್ಯದ. ಅದು ಅರ್ಥ ಆಗಲದ ಅನುಭವ ಆಗ್ತದೆ. ಇದು ಕೂಡ ಮೊದಲು ಅರ್ಥ ಆಗಬೇಕು. ಅರ್ಥ ಆದಾಗ ಅನುಭವಕ್ಕೆ ಅದು ಸಹಾಯ ಮಾಡ್ತದೆ. ಅರ್ಥಜ್ಞಾನ ಇಲ್ಲದೆ ಅನುಭವಕ್ಕೆ ಸಹಾಯ ಮಾಡಂಗಿಲ್ಲ. ಹಾಗೆ ಈ ಒಂದು ಯಾವ ನೀನು ವಿಕಾರಿ, ಯಾರು ನೀ ತಿಳ್ಕೊಂಡಂತ ದೇಹ ವಿಕಾರಿ ಅಂದ್ರೆ ಅಸ್ಥಿತೆ, ಜಾಯಿತೆ, ವರ್ಧತೆ, ಪರಿಣಮತೆ, ಅಪಕ್ಷೇತೆ, ವಿನಶ್ಯತೆ. 6 ಭಾವನೆಯಿಂದ ಇದು ವಿಕಾರ ಆಗ್ತದೆ, ಹೌದಲ್ಲ? ಆದರೆ ನೀನು ಅವಿಕಾರಿಲ್ಲ, ನಿನಗೆ ಯಾವ ವಿಕಾರ ಇಲ್ಲ ಅಂದಾಗ ಈ ವಿಕಾರದಿಂದ ಕೂಡಿರುವಂತ ಶರೀರವೇ ನಾನಂತ ತಿಳಿದೇ ಇದು ಭ್ರಮೆ ಅಂತ. ನಿನ್ನಾತ್ಮ ನಿರ್ವಿಕಾರ ನಿರಾಕಾರ ಇದ್ದಿ, ವಿಕಾರ ರಹಿತಿದ್ದಿಲ್ಲ. ಅದರಲ್ಲಿ ವಿಕಾರ ಆಗುವಂತ ದೇಹವನ್ನು ನೋಡಿ ಹಾವಂದಂಗ ದೇಹ ನೀನು ಅನ್ಕಂಡು ಯಾರೇನು ಮಾಡ್ಬೇಕಾದ? ಹಾಗಾಗಿ ಇದನ್ನ ನೀನು ಹೇಗೆ ಅಂದ್ರೆ ವಿವೇಕಿಸಲು ಒಮ್ಮೆ ನೀ ಅವಿಕಾರಿ ತಿಳಿಯಲಿಕ್ಕೆ ನಿಜದಿಂದ ಅಂದ. ನಾವೆಲ್ಲ ತಿಳಿದೀವಿ. ಅವ್ರು ಹೇಳ್ತಾರ ಮಹಾತ್ಮರು ನಿಜದಿಂದ ತಿಳಿ ಅಂದ. ನಿಜದಿಂದ ತಿಳಿ ಅಂದ್ರೆ ಏನು? ಸತ್ಯ ಆತ್ಮ ಪ್ರಮಾಣದಿಂದ, ವೇದ ಪ್ರಮಾಣದಿಂದ, ಸ್ವಾನುಭಾವದಿಂದ ಅದು ರಾಷ್ಟ್ರಾಂತ ರೂಪಕವಾಗಿ ನೀನು ನಿಜವಾದ ವೇದಾಂತ ಶಾಸ್ತ್ರವೇ ನಿಜ. ಹೌದಿಲ್ರಿ? ವೇದಾಂತನೇ ನಿಜ. ಮತ್ತ ಗುರುಗಳು ಬಹಳ ಅಂದ್ರೆ ಯಾವ ಗುರು ಶ್ರೇಷ್ಠ ಅಂತ ಹೇಳ್ಯಾರಲ್ಲಿ? ವಿಹಿತ ಗುರು ಅಂತ ಕೈವಿಲ್ಲ ಪದ್ಧತಿಯಲ್ಲಿ ಹೇಳಿದರು. ವಿವೇಕ ಚಿಂತಾಮಣಿಯಲ್ಲಿ ಏನ್ ಹೇಳ್ಯಾರದು? ತತ್ವ ದರ್ಶನ ಅಂದ್ರು. ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿದವನು 8ನೆಯ ಗುರು ಅಂದ್ರು. ಸಕಲ ಶಾಸ್ತ್ರಗಳನ್ನ ಬೋಧಿಪನು ಬೋಧ ಗುರು. ಬೇಕಾದ ಶಾಸ್ತ್ರ ಕಲ್ತವ್ರಾದ ಜಗತ್ತಿನಲ್ಲಿ ಇಂಥ ಶಾಸ್ತ್ರ ಇಂಥ ಉಪನಿಷತ್ತು ಗೊತ್ತಿಲ್ಲ ಅನ್ನೋರಿಲ್ಲ. ಆದ್ರೆ ಬೋಧ ಗುರು ಅವನು ಹೇಳ್ತಾನೆ. ಹೆಂಗಂದ್ರೆ ಸಾರಿನಲ್ಲಿ ಸೌಟು ದೊಡ್ಡ ಕಾರ್ಯ ಮಾಡುವಾಗ ಸಾರು ಮಾಡ್ತಾರಲ್ಲ, ಸಾರಿಗೆ ಖಾರ, ಉಪ್ಪು, ಹುಳಿ, ಮಸಾಲೆ, ಬೇಳೆ ಎಲ್ಲ ಹಾಕ್ತಾರೆ. ಅದ್ರಾಗ ತಿರುವಕ ಕೈ ಸುಡ ಸಾನ ಕೈ ಹಾಕ್ತಾರೆ. ಏನು ಸೌಟನ್ನ ತಿರುತ್ತಾರೆ. ಊಟಕ್ಕ ಬಡಿಸಲ್ಲ. ಮತ್ತೆ ಅದೇ ಸೌಟಿನಿಂದ ತಿರುವಿ ಮತ್ತೆ ಬಕೆಟ್ ಎಲ್ಲ ಹಾಕಿ ಅದು ಚಮಚೆಯಿಂದ ನೀಡ್ತಾರೆ ಸೌಟ್ನಿಂದ. ಸಾರಿಗೆ ಖಾರ, ಉಪ್ಪು, ಹುಳಿ ಚಲೋ ಆಗ್ಯದಿಲ್ಲಪ್ಪ ಅಂತ ಕೇಳ್ತಾರಿಲ್ಲ? ಮತ್ತೆ ಇವನಿಗೆ ಕೇಳ್ತಾರ. ಅದ್ರಾಗ ಆ ಸೌಟ ಅದ್ರಾಗ ನಮ್ಮ ಪ್ರಾರಂಭದಿಂದ ಸಾರ ಮುಗಿಯವರ ಸೌಟ್ನ್ಯಾಗ ಅದ. ಸೌಟಿಗೆ ಕೇಳಿದ್ರೆ ಸೌಟು ಖಾರ ಉಪ್ಪು ರುಚಿ ಹೇಳ್ತದೇನು? ಮತ್ತೆ ಅದು ಸಾರಿನಾಗಿಲ್ಲ? ಸಾರಿನಲ್ಲಿ ಆದ, ಸಾರಿನಲ್ಲೇ ಮುಳುಗ್ಯಾದ. ಆದ್ರೆ ಸಾರಿನ ರುಚಿ ಗೊತ್ತಿಲ್ಲ. ಅದಕ್ಕೆ ಬಹಳ ಮಂದಿ
ಬೋಧ ಗುರುಗಳು ಆರ ಬೋಧನೂ ಮಾಡ್ತಾರ, ಸಕಲ ಶಾಸ್ತ್ರದಾಗ ಇರ್ತಾರ, ಇಂಥದ್ದು ಗೊತ್ತಿಲ್ಲ ನಮ್ಗೆ ಅದ್ರಾಗ ಮುಳುಗಿರ್ತಾರ. ಮತ್ತೆ ಅವ್ರಿಗೆ ಏನಾಗ್ಯದ ಅಂದ್ರೆ ರುಚಿ ಗೊತ್ತಿರಂಗಿಲ್ಲ ಅಂತ. ಆತ್ಮ ಅನಾತ್ಮ, ಆತ್ಮ ಅನ್ನೋ ರುಚಿ ಅದಕ್ಕೆ ಹೆಂಗ ಗೊತ್ತಿಲ್ಲ. ಅದ್ರಂಗ ಹೇಳುವಷ್ಟು ಬಹಳ ಮಂದಿ ಗುರುಗಳು ಹಿಂಗನ ಆರ, ಬಹಳ ಮಂದಿ ಆರ. ಅದಕ್ಕೆ ಇಲ್ಲೇನಾದ್ರು ಶಬ್ದ ಪ್ರಯೋಗ ಮಾಡಿದ್ರೆ ಆ ಕಡೆ ಊತದ ಲಕ್ಷಣ ಅಂದು, ಇಲ್ಲೇನಾದ್ರು ತಿಳಿಯಲಿಕ್ಕೆ ನಿಜದಿಂದ ಅಂದ್ರು. ಸತ್ಯದಿಂದ ನೀನು ವಿಚಾರ ಮಾಡಿ, ಮನಮುಟ್ಟಿ ವಿಚಾರ ಮಾಡಿ ನೋಡಿ, ನಿನಗೇನ್ ಅನ್ನಿಸ್ತದ ಅಂದ್ರೆ ಅದು ಶ್ರೋತ್ರಿಯ ಬ್ರಹ್ಮನಿಷ್ಠನೇ ನಿಜವಾದ ಗುರು ನೋಡ್ರಿ. ಇಷ್ಟು 6 ಮಂದಿ ಕೈವಲ್ಯ ಪದ್ಧತಿಯಲ್ಲಿ, 8 ಮಂದಿ ವಿವೇಕ ಚಿಂತಾಮಣಿಯಲ್ಲಿ, 14 ಮಂದಿ ಗುರುಗಳ ಲಕ್ಷಣವನ್ನ ಜ್ಞಾನ ಸಿಂಧು ಗ್ರಂಥದಲ್ಲಿ ಚಿದಾನಂದ ಅವಧೂತರು ಬರ್ದಾರ ನೋಡ್ರಿ. ಬೇಕಾದ್ರೆ ನೋಡ್ಕೋಬಹುದು ಯಾರಾದ್ರೂ. ಆದ್ರೆ ಈಗ ಸಾಮಾನ್ಯ ಬರೆದಂತ ಜ್ಞಾನ ಸಿಂಧುವಿನಲ್ಲಿ ಹುಡುಕದೆ ಸಿಗೋದಿಲ್ಲ. ಅದು ಮೊದಲು ಹಳೆಗನ್ನಡದಲ್ಲಿ ಇರುವಂತ 3600 ನುಡಿಗಳಿಂದ ರಚನೆ ಆದದ್ದೇ ನಿಜವಾದ ಜ್ಞಾನ ಸಿಂಧು. ಅದನ್ನ ಹೇಳ್ತೀನಿ. ಮತ್ತೆ ಇಲ್ಲಿ ಹುಡುಕಾಡೋದು ಹೆಂಗ್ ಸಿಗ್ತಾವ? ಇರೋದೊಂದಲ್ಲಿ, ಅದು ಹುಡುಕಾಡೋದೊಂದಲ್ಲಿ. ಏನು ಶಾಸ್ತ್ರ ಸುಳ್ಳು ಹೇಳ್ಯಾರಪ್ಪ ಅಂತ ನಮ್ಗೆ ಆಗಬಾರ್ದು. ಅದಕ್ಕೆ ನೋಡ್ಕೋಬಹುದು. ಯಾಕೆ ಮಾಡಿದ್ರು? ಒಬ್ಬನೇ ಗುರು, ಒಬ್ಬನೇ ಗುರು, ಒಬ್ಬನೇ ಗುರು. ಮತ್ತು ಒಬ್ಬನೇ ಗುರು ಆಗಿದ್ರೆ ಅಷ್ಟು ಮಂದಿ ಗುರುಗಳನ್ನ ಮಹಾತ್ಮರು ಯಾಕೆ ಮಾಡಿದ್ರು ಅಂತ. ಮತ್ತೆ ಹೊಟ್ಟೆ ಕಿಚ್ಚಿಗೆ ಹೇಳ್ತಾರೆ ಏನ? ಗುರು ಒಬ್ಬನೇ, ಆದ್ರೆ ಗುರುಗಳಲ್ಲಿ ಭೇದದಿಂದ ಕೂಡ್ಯಾರ. ಅಭೇದ ದರ್ಶನಂ ಜ್ಞಾನಂ. ಶಿವ ಬೇರೆ, ಜೀವ ಬೇರೆ, ಜಗತ್ತು ಬೇರೆ ಅಂತ ಹೇಳುವಂತ ಗುರುಗಳು ಬಹಳ ಮಂದಿ ಅಲ್ಲ. ಅವ್ರಿಗೆ ಭೇದ ಗುರುಗಳೇ ವಿನಃ ಅಭೇದ ಗುರುಗಳಲ್ಲ. ಯಾಕಂದ್ರೆ ಅಭೇದ ಜ್ಞಾನ ದರ್ಶನ ಆಗಿದ್ರೆ ಅದು ನಿಜವಾದ ಜ್ಞಾನ, ನಿಜ ಜ್ಞಾನ ಇಲ್ಲ. ಅದರಿಂದ ನೋಡಲಿಕ್ಕೆ ನೀನು ಏನಿದ್ದಿ? ಹಗ್ಗನೇ ಇದ್ದಿ, ಚಪ್ಪನೆ ಇದ್ದಿ, ನೀನು ಆತ್ಮನೇ ಇದ್ದಿ. ಹೀಗೆ ಆತ್ಮಂಗೆ ಭ್ರಾಂತಿ ವಿಲಕ್ಷಣತ್ವ ನಿರೂಪಣೆ ಅಂದ್ರು. ಈ ಸೂತ್ರದಲ್ಲಿ ಏನು ಹೇಳಿದ್ವು ಅಂದ್ರೆ, ಆತ್ಮನಲ್ಲಿ ಇರುವಂತ ಆತ್ಮನಲ್ಲಿ ಇಲ್ಲದಂತ ಭ್ರಾಂತಿ ಏನದ ಇದ್ರೂ ಕೂಡ ಆ ಭ್ರಾಂತಿಗೆ ವಿಲಕ್ಷಣನಾಗಿ ನೀನಿದ್ದಿ. ಭ್ರಾಂತಿನೇ ನೀನೇ ತಿಳಿದು ಹೇಳಿದಿಲ್ಲ. ಅಂತ ಭ್ರಾಂತಿಗೆ ವಿಲಕ್ಷಣವಾಗಿದ್ದು, ಭ್ರಾಂತಿಗೆ ಲಕ್ಷಣವಾಗಿದ್ದು. ಭ್ರಾಂತಿ ತಿಳಿದ ಹೇಳ್ತಿದ್ದಿ ಅಂದ್ರೆ ಭ್ರಾಂತಿಗೆ ವಿಲಕ್ಷಣ ಬೇರೆ ಆಗಿದ್ದಿ. ಇಷ್ಟು ಇದ್ರೂ ಕೂಡ ಕೇಳ್ತಿದ್ದಿ ಅಂದ್ರೆ ಇನ್ನೂ ಕೂಡ ನಿನಗೆ ನಿಜವಾದ ಸ್ವರೂಪ ಸಾಕ್ಷಾತ್ಕಾರದ ಅಭೇದ ದರ್ಶನ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಅದನ್ನ ಕಳೆದುಕೊಳ್ಳಲಿಕ್ಕೆ ನೀನು ಪ್ರಯತ್ನವನ್ನ ಮಾಡು. ಅದು ಮಾಡದೇ ಇದ್ದ ಕಾರಣ ಇವೆಲ್ಲ ಹಿಂದೆ ಕೇಳಿದ ಸೂತ್ರದಲ್ಲಿ ಏನ್ ಕೇಳಿದೆ? 2ನೇ ಸೂತ್ರದಲ್ಲಿ ಕಂಡುದನೆಲ್ಲವನು ಉಂಡೆನೆಂದೆನಲು ಆತ್ಮನು ಉಂಡ ಆತನು ಅಖಿಳ ಅವನು ಎನಬೇಕು. ತಿಳಿ ಮೈತ್ರ, ಆತ್ಮನು ಕಂಡುದು ಎಲ್ಲವನು ಏನ್ ಕಾಣ್ತಾನ? ಕಣ್ಣಿನಿಂದ ರೂಪವನ್ನು ಕಾಣ್ತಾನ. ಎಲ್ಲ ರೂಪ ನೋಡ್ತಾನೋ? ತನಗೆ ಬೇಕಿದ್ದಷ್ಟು ನೋಡ್ತಾನೋ? ಎಲ್ಲ ನೋಡ್ತಾನ. ಆದ್ರೆ ಭ್ರಾಂತಿ ಯಾವಾಗ ಆಯ್ತು? ಎಲ್ಲದರ ಮೇಲೆ ಆಗ್ಬೇಕಲ್ಲ. ಯಾವುದು ನಂದು ಅನ್ನೋದು, ನನ್ನದು ಅನ್ನೋದು ಆಗದ, ಅದರ ಮೇಲೆ ಭ್ರಾಂತಿ ಆಗ್ತದೆ. ಹೌದಲ್ಲ? ಕಂಡದ್ದೆಲ್ಲ, ನೋಡಿದ್ದೆಲ್ಲವನ್ನು ಮತ್ತು ಉಂಡದ್ದೆಲ್ಲ, ತಾನೇನು ಊಟ ಮಾಡ್ತೇವಲ್ಲ ಈಗ ನಾವು, ಊಟ ಮಾಡಿದ್ದೆಲ್ಲ ನಾನೇ ಭೋಗ ಮಾಡುತ್ತೇನೆ. ನಾನು ಇವತ್ತು ಇದು ತಿಂದೆ,
ನಾನು ಅದು ತಿಂದೆ, ಅದು ಹಾಗಿತ್ತು, ಇದು ಹೀಗಿತ್ತು, ಅದೇನಿತ್ತು, ಅಮೃತ ಸಮಾನಿತ್ತು, ಇವೆಲ್ಲ ಆವಲ್ಲ. ಊಟ ಮಾಡವ್ರೆ ಆತ್ಮ ಊಟ ಮಾಡ್ತಾನೇನು? ಸ್ವರ್ಗಲೋಕದ ಭೋಗ ಆದ್ರೂ ಕೂಡ ನೋಡ್ತಿದ್ದೀವಿ ನಾ, ಆತ್ಮ ಊಟ ಮಾಡವನಲ್ಲ, ಲಿಂಗ ತನುವಿನ ಭೋಗ ಅದದು. ಸ್ವರ್ಗಲೋಕದ ಭೋಗ ಆತ್ಮ ಮಾಡ್ತಾನೇನು? ಬ್ರಹ್ಮಲೋಕದ ಭೋಗ ಆತ್ಮಗ ಅದೇನು? ಇಲ್ಲಲ್ಲ ಅವನಿಗೆ. ಆದ್ರೆ ಇವೆಲ್ಲ ಭ್ರಮೆ ಆಗ್ಯಾಗ, ಇವೆಲ್ಲ ಭ್ರಮೆ. ಹಾಗಾಗಿ ನಾನೇ ಉಪಭೋಗಿಸುತ್ತೇನೆ, ನನ್ನ ಸಲುವಾಗಿ ಬಿದ್ದು ಅದ್ರ ಸಲುವಾಗಿ ನಾನೀನಿ, ನಾವು ಬಂದಿದ್ದೆ ಅದಕ್ಕೆ ಬಂದೇವಪ್ಪ ಅಂತೀವಿಲ್ಲ ನಾವು. ಮತ್ತೆ ಗುರುಶಾಸ್ತ್ರ ಹೇಳೋ ಅದಕ್ಕೆಲ್ಲಪ್ಪ ಇದಕ್ಕಂತ ಹೇಳಿದ್ರೆ ಎಷ್ಟು ಮಂದಿ ತಲೆ ಹಾಕ್ತಾರೆ, ಅದಕ್ಕೆ ಜಲ್ದಿ ತಲೆ ಹಾಕ್ಬಿಡ್ತೀವಿ. ಇದಕ್ಕೆ ಬಂದಿದೆ ಅಂತ ಹೇಳಿದ್ರೆ ಕೊನೆಗೆ ಏನ್ ಮಾಡ್ತಾರೆ ಈ ಮಂದಿ? ಸತ್ಯವನ್ನ ನಾಶ ಮಾಡೋದಕ್ಕೋಸ್ಕರವಾಗಿ ಅವ್ರ ಮೇಲೆ ಆರೋಪ ಮಾಡ್ತಾರೆ ನೋಡ್ರಿ. ನಿಜ ಹೇಳೋರ ಮೇಲೆ ಆರೋಪ ಮಾಡ್ಬಿಟ್ಟು ಹೆಂಗನ ಸೂಜಿ ಎಳೆಯಿಂದ ಮಾಡಿದ್ವು. ಕೆಲವು ಮಂದಿ ಸೂಕ್ಷ್ಮ ಮಾಡ್ತಾರೆ, ಮಾತಾಡಿರಬಾರ್ದು, ಮತ್ತೆ ಅದರ ಅಳತೆ ಬಿಟ್ಟಿರಬಾರ್ದು, ಅಷ್ಟು ತೂಕದ ಮಾತಾಡ್ತಾರೆ. ಅಜ್ಞಾನಿಗಳಿಗೇನು ಗೊತ್ತಾಗ್ತದ? ಸಣ್ಣ ಸೂಕ್ಷ್ಮನೆ ದೊಡ್ಡ ಮರ ಆಗಿ ಹೌದಲ್ಲ ಪರಂಗಾತಲ್ಲ. ಅದಕ್ಕೆ ಇವತ್ತ ಸತ್ಯಕ್ಕೆ ಬಹಳ 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 ಕಷ್ಟ. ಸತ್ಯ ಕಷ್ಟ ಅದ, ಆದ್ರೆ ಅಂತಿಮದಲ್ಲಿ ಅದು ಸುಖ ಅದ. ಸತ್ಯ ಕಷ್ಟ. ಹರಿಶ್ಚಂದ್ರಿಗೆ ಏನು ತಿಕ್ಕಿಡತನವನಿಗೆ? ಅಂತ್ಯದಲ್ಲಿ ಏನಾಯ್ತು? ಆನಂದನೇ ಆಯ್ತು. ಅದರಂಗ ಹೀಗೆ ಹೇಳುವುದು ಯೋಗ್ಯವಲ್ಲ. ಈಗ ಈ ರೀತಿ ಹೇಳಿದ್ರೆ ಆತ್ಮ ಉಂಡ, ಆತ್ಮ ನೋಡಿದ, ಆತ್ಮನೇ ಭೋಗಿಸುವನು ಅಂತ ಹೇಳಿದಂಗೆ ಆಗ್ತದ. ಏನ ಬೇಕು ಅಂದ್ರೆ ನೀನು ಒಪ್ತಿದ್ದೇನೆ ಹಿಂಗೆ ಹೇಳಿದ್ರೆ ಸಂಶಯ ಬಂದು ಹಾಕಿ ಒಪ್ಪಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ ಅಂದ್ರೆ ಕಾಣುವವನು ಕಾಣಿಸಿಕೊಂಬುವನು ಪದಾರ್ಥಗಳಿಂದ ಬೇರೆ ಆಗಿರಬಹುದು. ನೀನು ಯಾವ ವಸ್ತುವನ್ನು ನೋಡೋ ಆ ವಸ್ತುವಿನಕ್ಕಿಂತ ಬೇರೆ ಇದ್ದಿಲ್ಲ. ದೇಹವನ್ನು ನೋಡ್ತಿದ್ದೆ ಮತ್ತೆ ದೇಹಕ್ಕಿಂತ ಬೇರೆ ಇದ್ದಿಲ್ಲ. ಕಣ್ಣನ್ನು ನೋಡ್ತಿದ್ದೆ ಕಣ್ಣಿಗಿಂತ ಬೇರೆ ಇದ್ದಿಲ್ಲ. ಹಾಗೆ ನೀನು ಸ್ಥೂಲ ಸೂಕ್ಷ್ಮ ಕಾರಣ ಅಲ್ಲದೆ ಮಹಾಕಾರಣ ದೇಹದ ದ್ರಷ್ಟ ಅಥವಾ ಪ್ರತ್ಯೇಗಾತ್ಮನನ್ನು ಕೂಡ ನೀನು ನೋಡ್ತಿದ್ದಂದ್ರೆ ವಿಶ್ವನೂ ಅಲ್ಲ, ತೈಜಸ್ಸಲ್ಲ, ಪ್ರಾಜ್ಞೆ ಅಲ್ಲ, ಆಮೇಲೆ ನೀನು ಪ್ರತ್ಯೇಗಾತ್ಮನೂ ಅಲ್ಲ. ಯಾಕಂದ್ರೆ ಮನೆಯಲ್ಲಿದ್ದ ಸಾಮಾನು ಎಲ್ಲ ನೀನು ನೋಡ್ತಿದ್ದಂದ್ರೆ ನಿನ್ನ ದೇಹದಲ್ಲಿ ನಡೆಯುವಂತ ಸಕಲ ಧರ್ಮಗಳನ್ನು ನೀನು ನೋಡ್ತಿದ್ದೋ ಇಲ್ಲೋ? ಇದು ಮನೆ ಅದ, ಇದು ದೇಹ ಅನ್ನೋದು ಒಂದು ಮನೆ. ದೇಹವೇ ದೇಗುಲವಯ್ಯ, ಎನ್ನ ಶಿರವೇ ಹೊನ್ನ ಕಳಸವಯ್ಯ. ಅದನ್ನೆಲ್ಲ ಎಗರಾಡಿ ಸ್ಟೇಜ್ ಮೇಲೆ ಹೇಳ್ತೀವಿ ನಾವೆಲ್ಲರೂ. ಆದ್ರೆ ಇಲ್ಲಿ ಬಂದ ಕಡೆ ಇದ್ರಾಗ ಒಂದು ನಾನಂತಿ, ಮನಸ್ಸೇ ನಾನಂತೀನಿ, ಇಲ್ಲೆಲ್ಲ ಇಂದ್ರಿಯಾದಿಗಳೇ ನಾನಂತ ಮರಗುತ್ತೀನಿ. ಮರಗದ ಮತ್ತೇನದ? ಇವನು ಮರಗದನ್ನು ಏನಾಗಬೇಕಾಗ್ತದ? ಮರಗದ ಇದ್ರು ಏನನ್ನ ಆಗ್ಬೇಕಾಗ್ತದ? ನಮ್ಗೆ ಕಾಲಿಗೆ ತ್ರಾಸ ಅದ, ನಾವು ಭಾಳ ಚಿಂತೆ ಮಾಡಿದ್ರೆ ಓದ್ತದೇನದು? ಚಿಂತೆ ಮಾಡಿದ್ರೆ ಹೋಗೋದಿಲ್ಲ, ಚಿಂತೆ ಮಾಡದೇ ಇದ್ರೂ ಹೋಗೋದಲ್ಲ. ಪ್ರಾರಬ್ಧದಲ್ಲಿ ಏನು ಕೊಟ್ಟು ಹೋಗೋದಲ್ಲ, ಶರೀರ ಧರ್ಮ ಕೊಡ್ತದ, ಹೋಗ್ತದ, ಹೋತಲ್ಲಿದೆ ಅನುಭವ, ಅದಕ್ಕೇನಿಲ್ಲ. ಹಾಗಾಗಿ ಇಲ್ಲಿ ಕೂಡ ಮಹಾತ್ಮರು ಹೇಳ್ತಾ ಬಂದಂತ ಸವಿಕಾರಿಯಾಗಿ ತೋರುವ ತೋರಿ ಕೆಡುವ ದೇಹವೇ ನಾನೆಂದೆಂಬೆ ಭ್ರಮೆಯಿಂದೆ. ಯಾಕಂದಿ? ನಿಂದು ತಪ್ಪಲ್ಲ. ಸವಿಕಾರಿಯಾಗಿ ಅಂದ್ರೆ ಪ್ರತ್ಯಕ್ಷ ಸಗುಣ ರೂಪದಿಂದ 6 ಭಾವದಿಂದ ವಿಕಾರ ಆಗ್ತದಲ್ಲ, ಇಂಥ ವಿಕಾರ ಆಗಿ ತೋರಿ ಮತ್ತೆ ಕೆಡ್ತಾರೆ ನೋಡ್ರಿ. ಬಾಳೆ ಗಿಡ ಬೆಳೆದದ, ಒಂದು 10-12 ಡಜನ್ ಒಂದು ಗೊನೆ ಬಿಟ್ಟದ, ತೋರ್ತಿಲ್ಲ.
ತೋರಿ ಮತ್ತೆ ಮನೇಲಿ ತಂದಿಟ್ಟಿವಿ, ಅದು 4 ದಿನಕ್ಕೆ ಅದು ಕೆಡ್ತದಿಲ್ಲ, ಕೆಟ್ಟೋದಿಲ್ಲ. ಅದೇ ಪ್ರಕಾರವಾಗಿ ದೇಹ ಅನ್ನುವುದು ಆತ್ಮನಲ್ಲಿ ತೋರ್ತದ, ಅದು 3 ದಿನದ ಕೆಡ್ತದ. ಇದು 60-70 ವರ್ಷಕ್ಕೆ ಕೆಡ್ತದ ನೋಡ್ರಿ. ಮತ್ತೆ ಕೆಟ್ಟದ್ದನ್ನ ಮನೆಗಿಟ್ಟಂತೆ ನೀನು ಅಲ್ಲಿ ಬಾಳೆಹಣ್ಣೆ ಕೆಡ್ತದಂದ್ರೆ ವಾಸನೆ ಬರ್ತದ, ಹೊಗಿರಿ ಹೊರಗೆ ಅಂತೀವಿ ನಾವು, ಅಂತೀವಿಲ್ಲ. ಆದ್ರೆ ಇದು ಕೆಟ್ಟರು ಕೂಡ ವಾಸನೆ ಬರ್ತದಂದ್ರೆ ಕೂಡ ಸ್ವಪತ್ತು ಇರ್ಲಿ, 2 ದಿನದಾಗ ಮಣ್ಣು ಮಾಡಮಂತ ಗಂಧ ಯಾವುದು ತಂದು ಹಾಕಿ ಸುತ್ತ ಕುಂತು ದುಃಖ ಆಗಿ ಕೊನೆಗೆ ಹೋಗಿತೀವಿಲ್ಲ. ಬಾಳೆಹಣ್ಣು ಹೋಗೋದಂಗೆ ಇದನ್ನು ಹೋಗಿತೀವಿ. ಚಲೋ ಇದ್ದಾಗ ಅದ್ರ ಉಪಯೋಗ ಮಾಡ್ತೀವಿ, ಕೆಟ್ಟ ತಕ್ಷಣ ಹಣ್ಣು ಹೋಗಿತೀವಿ. ಅದೇ ರೀತಿ ಇಲ್ಲಿ ಸವಿಕಾರಿಯಾಗಿ ತೋರಿ ಕೆಡುವ ದೇಹವನ್ನೇ ನಾನೆಂದೆಂಬೆ. ಬಾಳೆಹಣ್ಣು ನೀನೇನು? ನಿನಗ ಕಾಣ್ತದ, ಮತ್ತೆ ನಿನ್ನ ಮುಂದೆ ಕೆಡ್ತದ, ಮತ್ತೆ ಅದರಂತೆ ದೇಹ ನಿನಗೆ ಕಾಣ್ತದ, ದೇಹ ನಿನ್ನ ಎದುರಿಗೆ ಕೆಡ್ತದ. ಮಂದಿ ಎದುರಿಗೆ ಕೆಡ್ತದೆ? ನಿಮ್ಮ ದೇಹ ನಮ್ಮ ದೇಹ ನಮ್ಮ ಎದುರಿಗೆ ಕಾಣ್ತದ. ಆದ್ರೆ ವಿಚಿತ್ರ ಏನಂದ್ರೆ ಮಂದಿ ದೇಹ ಕೆಟ್ಟದ್ದು ನಮಗ್ ಗೊತ್ತಾಗ್ತದ ಜಲ್ದಿ, ನನ್ನ ದೇಹ ಕೆಟ್ಟದ್ದು ಜಲ್ದಿ ನಮ್ಗೆ ಗೊತ್ತಾಗಲ್ಲ. ಆತದೆ ಆತ ಬಾಳ್ ಮೆತ್ತಗಾಗೇನಪ್ಪ, ನೀನೇನ್ ಹಂಗಿದ್ದಿ, ನೀನ್ ಮೆತ್ತಗಾಲಾರ್ದೆ, ನೀನು ಮೆತ್ತಗಾದವನ. ಆದ್ರೆ ಇವನ್ ಕೆಡಂಗಿಲ್ಲ, ಇವನಿಗೆ ಅಷ್ಟು ಬರಂಗಿಲ್ಲ. ಯಾಕಂದ್ರೆ ತನ್ನ ದೇಹದ ಮೇಲೆ ಮೋಹ ಅದ, ನಾನೆಂಬ. ನಿಂದ ಯಾಕೆ ಕಾಣ್ತಂದ್ರೆ ನಂದಲ್ಲೆಂಬ. ಅದಕ್ಕೆ ಅವನು ಕೆಟ್ಟದ್ದು ಇದು ಮಾಡಿದ್ದು ಪ್ರತಿಯೊಂದು ಇವನಿಗೆ ಗೊತ್ತಾಗ್ತದ. ಅವಂದಾದಂಗ ನಿಂದಾದಲು. ನಿಂದ ನೀನು ಯಾಕೆ ನೋಡ್ಕೊಳ್ಳಿ, ಬರೇ ಮಂದಿದ ನೋಡಕತ್ತಲ್ಲ ಅನ್ನುವ ಧಾಟಿಯಲ್ಲಿ ಇದು ಯಾಕಾಯ್ತ್ರಿ? ಭ್ರಮೆಯಿಂದೆ. ಇದಕ್ಕೆ ಏನಂತ ಹೇಳ್ಬೇಕಂತ. ಹಂಗಾಗಿ ಬಹುಬಂಧ ನಿವಹ ತಾಪತ್ರಯ ಆದಿಗಳೆಂತೂ ಸಮನಿಸಗವು ನಿನ್ನೋಳ್ ಮಿಥ್ಯೆ. ನಿನ್ನಲ್ಲಿ ನಡೆದಲ್ಲ ತೋರಿದ ಬಾಳೆಹಣ್ಣು ಕೆಟ್ಟ ಬಾಳೆಹಣ್ಣು ನಿನಗಾಗಿಲ್ಲ, ಹೊರಗಾಗ್ಯಾವ ನೋಡು. ನಿನಗೇನು ಸಂಬಂಧ ಅವ? ನೋಡಿದೆ ಅಷ್ಟೇ. ಅದರಂತೆ ಈ ದೇಹ ಎನ್ನುವ ಪ್ರೇಮ ಮೂಲಕ ಏನಾಯ್ತು? ಬಾಳೆಹಣ್ಣು ಕೆಟ್ಟಿತು ಅಂದಂಗ ಈ ಜನನ ಮರಣಾಧಿಕ ಬಂಧ ನಿನಗಿಲ್ಲಾಯ್ತು. ಅಲ್ಲಿ ಯಾಕೆ ಆಗ್ಬಾರ್ದಪ್ಪ? ಬಾಳೆಹಣ್ಣು ಹುಟ್ಟಿತು ಮತ್ತೆ ಇದು ಕೆಟ್ಟೋಯ್ತು ಅಂತ ಅಲ್ಲಿ ಏನ್ ದುಃಖ ಐತೆ ನಿನಗೆ? ಅದ್ರಂಗೆ ಇದು ಹುಟ್ಟ್ಯದ, ಇದು ಕೆಡ್ತದ. ಮತ್ತೆ ಇಲ್ಲಿ ಯಾಕೆ ಕಳ್ತದ್ದಿ? ಇಲ್ಲಿ ಯಾಕಾಯ್ತು ದುಃಖ? ಆಗಬಾರ್ದಲ್ಲ. ಸರಿ ಆಯ್ತು ಕಂಡ್ರೆ 2ರಲ್ಲಿ ಆಗಬಾರ್ದು, ಆಗಿದೆ ಅಂದ್ರೆ 2ರಲ್ಲಿ ಆಗ್ಬೇಕು. ಬಾಳೆಹಣ್ಣು ಕೆಡ್ತದಂದ್ರೆ ಎಲ್ಲರ ಕುಂದ್ಗಳು ಅಂತ ಹೇಳ್ಬೇಕು ನೋಡಿ. ಯಪ್ಪೋ ಬಾಳೆಹಣ್ಣು ಕೆಟ್ಟೋಯ್ತು, ಯಾಕೆ ಕಳಂಗಿಲ್ಲಪ್ಪ ಅಲ್ಲಿ? ಅದು ನಂದಲ್ಲ, ಇದು. ಆ ಕಾರಣದಿಂದ ನಿನಗ ಬಂಧ ಆಯ್ತು ನೋಡ. ಅದೇ ಬಂಧ ಮಾಡಿದ್ದು. ಮತ್ತೆ ಅವೇನು ಮಾಡಿಲ್ಲ, ತಂಪಾಡಿಗೆ ತಾವು ಏನು ಹುಟ್ಟುತ್ತಾವ ತೋರ್ತಾವ ಕೆಡುತ್ತಾವ, ಹುಟ್ಟುತ್ತಾವ ತೋರ್ತಾವ ಕೆಡ್ತಾವ. ಅದರಂತೆ ದೇಹಾದಿಗಳು ಹಿಂದಿನ ಜನ್ಮದ ಪ್ರಾರಬ್ಧ ಅನುಸಾರವಾಗಿ ಹುಟ್ಟುತ್ತಾವ ತೋರ್ತಾವ ಹಡುತ್ತಾವ, ಹುಟ್ಟುತ್ತಾವ ತೋರ್ತಾವ ಹಡುತ್ತಾವ. ಆ ರೀತಿ ನೀ ತಿಳ್ಕೋ. ಅಂದ್ರೆ ಇವೆಲ್ಲ ಆದದ್ದು ತಪ್ಪು ತಿಳುವಳಿಕೆಯಿಂದ, ಅವಿಚಾರದಿಂದ, ಅಜ್ಞಾನದಿಂದ ಅಂತ ಅರ್ಥ ಆಯ್ತಲ್ಲ. ಹಾಗಾಗಿ ಇವು ತೋರಿದ್ರು ಕೂಡ ನಿನ್ನಲ್ಲಿ ಮಿಥ್ಯ, ತೋರಿದ್ರು ಕೂಡ ಈ ತಿಳ್ಕೋ ನಿನಗಿಲ್ಲ. ವಿಚಾರ ಮಾಡಿ ತಿಳ್ಕೊ ಮಿಥ್ಯ ಅಂತಂದ್ರಲ್ಲ ಬ್ರಹ್ಮಾನಂದ. ವಿಚಾರ ಮಾಡಿ ಮಧುವರಿಗೆ ವಿಚಾರ ಮಾಡಿ ನೋಡಿದ್ರೆ ಮಿಥ್ಯ ಮಧು ಸರ್ಕಾರ. ಹೀಗೆ ನಾವೇನ್ ತಿಳ್ಬೇಕಾಗ್ಯದಂದ್ರೆ
ಈ ತಾಪತ್ರಯಾದಿಗಳಿಂತ ಅಂದ್ರು ನಮಗೊಂದಿಲ್ಲ. ಆಧ್ಯಾತ್ಮಿಕ, ಆದಿ ದೈವಿಕ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, 3 ತಾಪಗಳವ. 3 ದೇವತೆಗಳು ನಮ್ಮ ದುಃಖ ಕೊಡ್ತಾರೆ. ಯಾವ ಶರೀರ ಕೊಡ್ತಾರೆ? ಸೂಕ್ಷ್ಮತನವಿ ಕೊಡ್ತಾರ. ಹೌದು. ಈ ಲೋಕದ ಜನರು ದುಃಖ ಕೊಡ್ತಾರೆ ಶರೀರಕ್ಕೆ. ಯಾವ ದೇಹಕ್ಕೆ? ಸ್ಥೂಲ ದೇಹಕ್ಕೆ. ಹೌದಾ? ಅಂದ್ರೆ ಇವೆಲ್ಲ ಕೂಡ ಬರ್ತಕ್ಕಂಥವು ನನಗಂತ ತಿಳ್ಕೊಂಡಿದ್ದಲ್ಲ ಮತ್ತೆ ನೀನು. ಹೌದು. ಹಾಗಾಗಿ ಸಮಯಸವು ಅಂದ್ರೆ ಇಷ್ಟು ತೋರಿದ್ರು ಕೂಡ ನಿನ್ನಲ್ಲಿ ಸುಳ್ಳಾದ, ಆ ಸುಳ್ಳಿ ಒಂದೇ ಪ್ರಮಾಣ. ಹಗ್ಗದಲ್ಲಿ ಹಾವು ಸುಳ್ಳಾದ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಸುಳ್ಳಾದ, ಆತ್ಮ ಆದ ನಿನ್ನಲ್ಲಿ, ದೇಹ ಸುಳ್ಳಾದ. ದೇಹನೇ ಸುಳ್ಳಂದ್ರೆ, ಬೀಜನೇ ಸುಳ್ಳಂದ್ರೆ ಅದು ಬೆಳೆ ಎಲ್ಲ ಸುಳ್ಳಾದ. ಇನ್ನೇನ ಈ ರೀತಿ ನೀನು ತಿಳ್ಕೊಂಡು ದುಃಖಕ್ಕಾಗಲಿ ಸುಖಕ್ಕಾಗಲಿ ನೀವು ದುಃಖ ಸುಖ ಅಂತ ತಿಳಿದುಕೊಳ್ಳುವುದು ಅವಿವೇಕಿಗಳ ಮಾತುವಿನ. ಆತ್ಮನಿಗೆ ಸುಖ ದುಃಖ ದ್ವಂದ್ವ ಅದಿಗಳಿಲ್ಲ ಅನ್ನುವ ಮಾತನ್ನ ಹೇಳ್ತಾ ಬಂದ್ರು. ಇಲ್ಲಿಗೆ ಒಂದು ನುಡಿ 17 ಸೂತ್ರ ಅಲ್ಲ, 2ನೇ ಸೂತ್ರ, 3ನೇ ಸಂಧಿ 2ನೇ ಸೂತ್ರದ 1 ನುಡಿ ಆಯ್ತು. ನಾಳೆ ದಿನ ಮತ್ತೆ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನ ಹೇಳಿ ಇವತ್ತಿನ ಶಾಸ್ತ್ರವನ್ನ ಗುರುಪಾದಕ್ಕೆ ಸಮರ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಮಂಗಲವನ್ನು ಹಾಡುವವರು ನಮ್ಮ ಸದ್ಗುರು ಬಸವಾನಂದ ಬಳಗದ, ವೇದಾಂತ ಬಳಗದ ಭಕ್ತಿ ಭಾವದಿಂದ ಕೂಡಿರುವಂಥ ಶ್ರೀಮತಿ ಮಧು ಸರಿಕಾರ್ ಅವರು ಮಂಗಲವನ್ನ ಹೇಳ್ತಾರ. ಪ್ರಾರಂಭ ಮಾಡ್ತಾಯಿ. ನೀನೇನ ನಮ್ಮ ಈ ಕಾಣದಂತ ಶಿವನು ಕೈಲಾಸದಲ್ಲಿ ಇಲ್ಲ, ಆರೂಢ ರೂಪ ಧರಿಸಿ ಎಲ್ಲೆಲ್ಲೂ ಇರುವನಲ್ಲ. ನೀ ಕಾಣದಂತ ಶಿವನು ಕಂಡಂತ ಕಲ್ಲಿಗೆಲ್ಲ ಕೈ ಮುಗಿಯಬೇಡ ಮನುಜ, ಕಂಡಂತ ಕಲ್ಲಿಗೆಲ್ಲ ಕೈ ಮುಗಿಯಬೇಡ ಮನುಜ. ಕಣ್ಮುಂದೆ ನಿಹನು ನೋಡು ಆರೂಢ ನಂಬ ಅಜ್ಜ, ಕಣ್ಮುಂದೆ ನಿಹನು ನೋಡು ಆರೂಢ ನೆಂಬ ಅಜ್ಜ. ನೀ ಕಾಣದಂತ ಶಿವನು ಕೈಲಾಸದಲ್ಲಿ ಇಲ್ಲ, ಆರೂಢ ರೂಪ ಧರಿಸಿ ಎಲ್ಲೆಲ್ಲೂ ಇರುವನಲ್ಲ. ನೀ ಕಾಣದಂತ ಶಿವನು ಹಣವನ್ನು ಸೂರಿ ಮಾಡಿ 100 ಗುಡಿಯ ಕಟ್ಟಿದೆ, ಕಟೆದಂತ ಮೂರ್ತಿಯೊಂದು ಇರಿಸಿ ದೇವರಂದೆ. ಹಣವನ್ನು ಸೂರಿ ಮಾಡಿ 100 ಗುಡಿಯ ಕಟ್ಟಿದೆ, ಕಟೆದಂತ ಮೂರ್ತಿಯೊಂದು ಇರಿಸಿ ದೇವರಂದೆ. ಈ ಭೋಗ ಭಾಗ್ಯವನ್ನು ಬೇಡಿ ಪೂಜೆ ಮಾಡಿದೆ, ಈ ಭೋಗ ಭಾಗ್ಯವನ್ನು ಬೇಡಿ ಪೂಜೆ ಮಾಡಿದೆ. ನೀ ಬೇಡಿದ್ದನ್ನು ಕೊಡದ ದೇವ ಕಲ್ಲು ಎನ್ನುವೆ, ನೀ ಬೇಡಿದ್ದನ್ನು ಕೊಡದ ದೇವ ಕಲ್ಲು ಎನ್ನುವೆ. ನೀ ಕಾಣದಂತ ಶಿವನು ಕೈಲಾಸದಲ್ಲಿ ಇಲ್ಲ, ಆರೂಢ ರೂಪ ಧರಿಸಿ ಎಲ್ಲೆಲ್ಲೂ ಇರುವನಲ್ಲ. ನೀ ಕಾಣದಂತ ಶಿವನು ನೀ ಮರುಗಿ ತಿರುಗಿ ಹುಡುಕುತ್ತಿರುವ ಯಾವ ದೇವನು, ಒಂದೊಮ್ಮೆ ನಂಬಿ ಕೂಗಿ ಕರೆಯೋ ಸಿದ್ಧಾರೂಢನು. ನೀ ಮರುಗಿ ತಿರುಗಿ ಹುಡುಕುತ್ತಿರುವ ಯಾವ ದೇವನು, ಒಂದೊಮ್ಮೆ ನಂಬಿ ಕರೆಯೋ ಸಿದ್ಧಾರೂಢನು. ನಿನ್ನಾತ್ಮದಲ್ಲಿ ನೆಲೆಸಿ ಗುರು ನಿನ್ನ ಪೊರೆಯನು, ನಿನ್ನಾತ್ಮದಲ್ಲಿ ನೆಲೆಸಿ ಗುರು ನಿನ್ನ ಪೊರೆವನು. ಅವನಿರುವ ಧರೆಯ ಕೈಲಾಸವ ತಿಳಿದುಕೊ ನೀನು, ಅವನಿರುವ ಧರೆಯ ಕೈಲಾಸವೇ ತಿಳಿದುಕೊ ನೀನು. ನೀ ಕಾಣದಂತ ಶಿವನು ಕೈಲಾಸದಲ್ಲಿ ಇಲ್ಲ, ಆರೂಢ ರೂಪ ಧರಿಸಿ ಎಲ್ಲೆಲ್ಲೂ ಇರುವನಲ್ಲ. ನೀ ಕಾಣದಂತ ಶಿವನು
ನಿಜ ಧರ್ಮವೆಂದರೇನೆಂದು ತಿಳಿಸುತ್ತಿರುವನು. ಈ ಜಗದ ಬಾಳು ಎಂದು ತಿರವಲ್ಲ ಎಂದರು. ನಿಜ ಧರ್ಮವೆಂದರೇನೆಂದು ತಿಳಿಸುತ್ತಿರುವನು. ಈ ಜಗದ ಬಾಳು ಎಂದು ಸ್ಥಿರವೆಲ್ಲವೆಂದರು. ಸರ್ವರ ಶಿವನ ರೂಪದಲ್ಲಿ ಕಾಯುತ್ತಿರುವರು. ಸರ್ವರರು ಶಿವನ ರೂಪದಲ್ಲಿ ಕಾಯುತ್ತಿರುವರು. ಜಗಕ್ಕೆಲ್ಲ ದೇವರೊಬ್ಬನೇ ಸಿದ್ಧಾರೂಢನು. ಜಗಕ್ಕೆಲ್ಲ ದೇವರೊಬ್ಬನೇ ಸಿದ್ಧಾರೂಢನು. ನೀ ಕಾಣದಂತ ಶಿವನು ಕೈಲಾಸದಲ್ಲಿ ಇಲ್ಲ. ಆರೂಢ ರೂಪ ಧರಿಸಿ ಎಲ್ಲೆಲ್ಲೂ ಇರುವನಲ್ಲ. ನೀ ಕಾಣದಂತ ಶಿವನು. ಕಂಡಂತ ಕಲ್ಲಿಗೆಲ್ಲ ಕೈ ಮುಗಿಯಬೇಡ ಮನುಜ. ಕಂಡಂತ ಕಲ್ಲಿಗೆಲ್ಲ ಕೈ ಮುಗಿಯಬೇಡ ಮನುಜ. ಕಣ್ಮುಂದೆ ನಿಹನು ನೋಡು ಆರೂಢನೆಂಬ ಅಜ್ಜ. ಕಣ್ಮುಂದೆ ನಿಹನು ನೋಡು ಆರೂಢನೆಂಬ ಅಜ್ಜ. ನೀ ಕಾಣದಂತ ಶಿವನು ಕೈಲಾಸದಲ್ಲಿ ಇಲ್ಲ. ಆರೂಢ ರೂಪ ಧರಿಸಿ ಎಲ್ಲೆಲ್ಲೂ ಇರುವನಲ್ಲ. ನೀ ಕಾಣದಂತ ಶಿವನು. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿರೆ. ಹೂವಾಸುರಾಡಿರೆ ಹುಟ್ಟಿದ ಕ್ಷಣ ಬಂದು. ಹೂವಾಸುರಾಡಿರೆ ಹುಟ್ಟಿದ ಕ್ಷಣ ಬಂದು. ದೇವರಂದನಸಿದ ದೇವರಂದನಸಿದ ಜೀವನ್ಮುಕ್ತನ ಮೇಲೆ ಹೂವಾಸುರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿರೆ. ಒಳಹೊರಗೆನ್ನದೆ ಹೊಳೆವಾಚಿ ಜ್ಯೋತಿಗೆ. ಒಳಹೊರಗೆನ್ನದೆ ಹೊಳೆವಾಚಿ ಜ್ಯೋತಿಗೆ. ಬೆಳಗೋ ಪ್ರಕಾಶನ ಬೆಳಗೋ ಪ್ರಕಾಶನ. ತಿಳಿದ ಮಹಿಮನ ಮೇಲೆ ಹೂವಾಸುರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿರೆ. ಶತಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ. ಶತಸ್ಥಲ ಬ್ರಹ್ಮಗೆ ಷಡ್ವರ್ಣಾತೀತಗೆ. ನುಡಿಯೋ ಪಂಚಾಕ್ಷರಿ ನುಡಿಯೋ ಪಂಚಾಕ್ಷರಿ. ದೃಢ ಭಕ್ತ ಗುರುವಿನ ಮೇಲೆ ಹೂವಾಸುರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿರೆ. ಉನ್ಮನಿ ಪ್ರಭೆಯೋಳು ತನ್ಮಯನಾದವಗೆ. ಉನ್ಮನಿ ಪ್ರಭೆಯೋಳು ತನ್ಮಯನಾದವಗೆ. ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ. ಚಂದನ ಮೇಲೆ ಹೂವಾಸುರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಾಸುರಾಡಿರೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾರ್ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಮಂಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಸುಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. गुरु अभिनव निजगुण महाराज की जय. सकल साधु संत महाराज की